ನಿಮ್ಮ ಊರೊಳಗೆ ಇಷ್ಟು ಮಂದಿ ಭಾಳಷ್ಟು ಅಂತೀರಲ್ಲ, ಆರಾಮಿದ್ದವ್ರು ಯಾರದೇ ಹೇಳ್ರಿ. ಇಷ್ಟು ಮಂದಿ ಬಾಳೆ ಮಾಡ್ತೇವ, ಯಾರು ಆರಾಮದಿರಿ ಹೇಳ್ರಿ? ಆತ್ಮವಿಚಾರವೊಂದನ್ನು ಬಿಟ್ಟು ಎಲ್ಲ ಆರಾಮಿನ ವಿಚಾರ ಅಲ್ಲ ಅಲ್ಲ. ಮನುಷ್ಯನಾಗಿ ಹುಟ್ಟಿ ಆರಾಮಿನ ವಿಚಾರ ಬಿಟ್ಟು ಬಾಕಿ ವಿಚಾರದೊಳಗೆ ತೊಡಗಿದ್ರೆ ಅವನಂತ ಮೂರ್ಖನ ಯಾವನು ಅಲ್ಲ. ಏನು ಆರಾಮ್ ಬೇಕಾದ್ರೆ ಆರಾಮಿನ ನೆನವನಾಗಿರ್ಬೇಕು, ಏನ ಆರಾಮ ಬಿಟ್ಟ ಸಂಕಟ ಹೊಂದು ನೆನವನಾಗಿರ್ಬೇಕು? ಏನು ಬೇಕಾಗೈತಿ ಅದರ ನೆನವನಾಗಿದ್ರೆ ಅಡ್ಡಿಲ್ಲ. ಬೇಕಾದದ್ರ ನೆನವನಾಗಿದ್ದಿರು, ಏನು ಬೇಡಾದದ್ರ ನೆನವನಾಗಿದ್ದಿರು. ನಾವು ಏನು ನೆನಪು ಮಾಡ್ತೇವೆ ಎಚ್ಚರ ಆದ ಕೂಡಲೇ? ಏನು ನೆನಪು ಮಾಡ್ತೇವ್ರಿ ನಾವು? ನಮ್ಮನ್ನ ಪ್ರಶ್ನೆ ಕೇಳ್ಯಾರ ಅವರು. ಹೊಲ ಮನಿ ಬದುಕು ಬಾಳೆ ಮಕ್ಕಳು ಮರಿ ರೊಕ್ಕ ದುಡ್ಡು ಇವನ್ನ ನೆನಪು ಮಾಡ್ತೇವಿಲ್ಲ. ನಾವು ಏನು ನೆನಪು ಮಾಡ್ತೇವೆ ಅದಾಗ ನಮಗೆ ಬೇಕಾದದ್ದು ಐತೋ ಹೆಂಗೆ ವಿಚಾರ ಮಾಡಿರೇನು? ಆರಾಮರ ಬೇಕಂತಿ, ಆರಾಮಿನ ನೆನಪು ಮಾಡಕ್ಕೆ ಒಲ್ಲೆ ಅಂತಿ. ಆ ವಿಷಯ ವಸ್ತುಗಳು ಆರಾಮ ಅನ್ನೋದು? ಆರಾಮ್ ಬೇಕಾದ್ರೆ ಆರಾಮಿನ ನೆನಪಿನಾಗಿದ್ರೆ ಆರಾಮಿರ್ತಿ. ಅದನ್ನ ಬಿಟ್ಕೊಟ್ಟು ಏನಾರ ನೆನಪು ಮಾಡಿದ್ರೆ ಆರಾಮ್ ಹೆಂಗಿರ್ತಿ ಹೇಳು? ಆರಾಮ್ ಇರ್ಬೇಕಂತ ಅವುಗಳನ್ನ ನೆನಪು ಮಾಡ್ತೀವಿ, ಆದ್ರೆ ಆರಾಮ್ ಅದೇನ ಅಂದ್ರೆ? ಯಾರು ಆರಾಮದಿರಿ ಹೇಳಿ? ಹಂಗಾರೆ ಆರಾಮಿಲ್ಲ ಅಂದ್ರೆ ಅವ್ನು ನೆನಪು ಮಾಡಿ ಉಪಯೋಗ ಏನಂಗಾರೆ? ಏನು ನೆನಪು ಮಾಡಿದ್ರೆ ನಾವು ಆರಾಮಿರ್ತೇವಿ? ವಿಚಾರ ಮಾಡ್ಬೇಕಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ನಾವು ಇದನ್ನು ವಿಚಾರ ಮಾಡ್ಬೇಕಾಗೈತಿ. ಹಂಗೆ ಎಲ್ಲರೂ ಮಾಡ್ತಾರಂತ ನೀನು ಮಾಡ ಕುಡ್ರು ಬೆನ್ನು ಹತ್ತಿ ಕುಡ್ರು ಹೋದಂಗೆ ಆಕೈತಿ. ಗತಾನುಗತಿಕೋ ಲೋಕಃ ಅಂಧೋ ಅಂಧೇನ ನೀಯತೆ ಅಂತ. ಗಪ್ ಕುಂತ್ರಿಯಲ್ಲ. ಏನು ಬೇಕಾಗೈತಿ ಅದ್ರ ನೆನವನಾಗಿರ್ಬೇಕು, ಏನು ಬೇಡಾದದ್ರ ನೆನವನಾಗಿರ್ಬೇಕು? ನಾವು ಏನು ನೆನಪು ಮಾಡ್ತೇವೆ ಅದು ನಮ್ಗೆ ಬೇಕಾದದ್ದು ಏನು ಬೇಡಾದದ್ದು? ಎಲ್ಲರೂ ಆರಾಮ್ ಇರ್ಬೇಕಂತ ಬಾಳೆ ನೆನವನಾಗ ಅದೀರಿ, ಹೌದಿಲ್ಲ? ಹಂಗಾರೆ ಆರಾಮ್ ಅದೀರ ನೀವು? ನಿಮಗೆ ಬಾಳೆನೇ ಬೇಕು ಏನು ಆರಾಮ್ ಬೇಕು? ಆರಾಮ್ ಬೇಕಂದ್ರೆ ಬಾಳೆ ಅಡಗಿಸೋದು, ತೋರ್ದಂಗೆ ಮಾಡಬೇಕದ, ಕೈ ಬಿಡಬೇಕ. ಬಾಳೆ ಬೇಕಂದ್ರೆ ಆರಾಮ್ ಕೈ ಬಿಡ್ಬೇಕು. ಬಾಳೆ ಬೇಕಂದ್ರೆ ಆರಾಮ್ ಕಳ್ಕೊತಿ, ಆರಾಮ್ ಬೇಕಂದ್ರೆ ಬಾಳೆ ಕಳ್ಕೊತಿ. ನೋಡು ಹೆಂಗೆ ಮಾಡ್ತೀನಿ ನೋಡು. ಬಾಳೆ ನೆನಪಿದ್ದಾಗ ಆರಾಮ್ ಇರೋದಿಲ್ಲ, ಆರಾಮಿನ ನೆನಪಿದ್ದಾಗ ಬಾಳೆ ಇರೋದಿಲ್ಲ. ನಿದ್ದೆ ಅಂದ್ರೆ ಆರಾಮು ಏನು ಸಂಕಟ ಅದು? ಅವಾಗ ಬಾಳೆ ಇತ್ತಾನ ಅಲ್ಲಿ? ಎಚ್ಚರಿಕೆ ಒಳಗೆ ಎಲ್ಲ ಐತಿ, ಅಲ್ಲಿ ಆರಾಮ ಐತೇನ? ಆರಾಮ್ ಬೇಕಾಗಿತ್ತಂದ್ರೆ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿರ್ತಿ. ಆರಾಮಿದ್ದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿದ್ರಿಲ್ಲ. ವಿಚಾರದಿಂದ ಸಂಬಂಧ ತಪ್ಪಿಸ್ಕೋ, ಕಾಯಂ ಆರಾಮ ಇರ್ಬೇಕನ್ನುವಂಗಿದ್ರೆ ಅದು ತಾತ್ಪೂರ್ತಿಕ ಮಬ್ಬಿನ ಆನಂದ, ನಿದ್ದೆಯೊಳಗೆ ಟೆಂಪ್ರರಿ ಅದು. ತಾತ್ಪೂರ್ತಿಕ ಸುಖ ಹೊಂದಾಕ ಕೈ ಬಿಡ್ಬೇಕಾಕತಿ. ಶಾಶ್ವತ ಸುಖ ಹೊಂದಾಕ ಇದನ್ನು ಹಿಡ್ಕೊಂಡು ಕುಂತ್ರೆ ಹೆಂಗಾಕತಿ? ಇದು ಆರಾಮ್ ಕೊಡ್ತೈತೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಕೊಟ್ರೆ ಇಲ್ಲಿ ತನಕ ಯಾಕೆ ಆರಾಮಾಗಿಲ್ಲ? ಮತ್ತೆ ಜ್ಞಾನ ಮುಷಿಕ್ ಬಿಡ್ತೈತಿ, ಅದ್ರ ಬೆನ್ನು ಹತ್ತಿ ತಿರ್ಕೋತ ಹೊಂಟೀವಿ. ಯಾರು ನಿಮ್ಮನ್ನು ಎಚ್ಚರಗೊಳಿಸೋರು? ಯಾರು ಇದನ್ನು ಹೇಳ್ಕೊಡವ್ರು? ಯಾರು ನಿಮ್ಗೆ ಹಿಂಗೆ ಎತ್ತಾಗ ಹೊಂಟಿರಿ ನೋಡ್ಕೋರಿ. ನಿಮ್ಮ ಪಯಣ ಎಕಡೆ ಸಾಗೈತಿ? ಸುಖದೆಡೆಗೋ ಏನು ದುಃಖದೆಡೆಗೋ? ಹೆಂಗೆ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊತ ಹೋದ್ರೆ ಅಷ್ಟಷ್ಟು ಆರಾಮ ಇರಕೈತೆ ನಿನಗೆ? ಆರಾಮನ ಪ್ರಮಾಣ ಹೆಚ್ಚಾಕತ್ವ ಏನು ಕಡಿಮೆ ಆಕತ್ವ? ಹೆಂಗೆ ಅದರಿಂದ ಹಿಂದಕ್ಕೆ ಸರಿತೀವಿ ಅಷ್ಟಷ್ಟು ನಮಗೆ ಸಮಾಧಾನ ಶಾಂತಿ ಹೆಚ್ಚಾಕತ್ವ ಕಡಿಮೆ ಆಕತ್ವ? ಬಿಡ ಅಂತ ಹೇಳ್ಯಾರಿಲ್ಲೋ ಅದನ್ನು?
ವಿಷಯ ಚಿಂತನೆ ಏನಕ್ಕೆ ಯಾವ ಬಿಡ್ತಾನೆ ಅವ ಆರಾಮ ಇರ್ತಾನೆ. ಆರಾಮ್ ಬೇಕಾಗಿತ್ತಂದ್ರೆ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲಿ ನೀನೇ ಸುಖಿಯಪ್ಪಿ ಅಂತ. ಈ ಮಾತು ಯಾವಾಗಲೂ ನೆನಪು ಮಾಡ್ಕೊಂತ ಇರ್ಬೇಕು. ಬೇಡಪ್ಪ, ಆರಾಮಿನ ದಶೆಯಿಂದ ಇದ್ರಾಗ ಗಣಿಕೆ ಹಾಕೋದು ಬೇಡ ಅಂತ. ಇದ್ರಾಗ ಹಣಿಕೆ ಹಾಕಿದವಾಗ ಯಾವಾಗೂ ಸುಖ ಶಾಂತಿ ಸಿಕ್ಕಿಲ್ಲ. ಅದರ ನೆನಪು ಕೈ ಬಿಟ್ಟು ನಮ್ಮೊಳಗೆ ನಾವು ಉಳ್ಕೊಂಡಾಗ ನಾವು ಆರಾಮಿರ್ತೇವಂತ. ನಿಮ್ಗೆ ಬಾಳೆನೇ ಬೇಕಾಗೈತಿ, ಬಾಳೆ ನೆನವನಾಗೆ ಇರ್ ನೀವು. ಆರಾಮ್ ಬೇಕಾದವ ಆರಾಮಿ ನೆನವನಾಗ ಇರ್ತಾನೆ. ಬಾಯಿಲೆ ಹೇಳಿದ್ರೆ ಬರದ್ರೆ ಆಗುದು ಅಲ್ಲೇದು. ವೇದಾಂತ ಅಂದ್ರೆ ಕೃತಿಯೊಳಗೆ ಅಳವಡ್ಬೇಕದು. ಏನ್ ಬಿಟ್ಟಿದ್ದಾಗ ನಿನಗೆ ಅದು ಅನುಭವ ಬರ್ತೈತಿ, ತ್ಯಾಗದಿಂದನ ಸಿಗ್ತೈತಿ. ಹಂಗ ಮಾತಾಡಿದ್ರೆ ಸಿಗ್ತೈತಿ. ನಾವು ಬಿಡಬೇಕು ಬಿಡಬೇಕಂತ ಹೇಳ್ಕೊಂತವಾದಿ, ಮಂದಿಗೆ ಹೇಳಿದಿ, ನೀ ಬಿಡಾಕ್ ತಯಾರಿಲ್ಲ, ಬಿಟ್ಟು ಅನುಭವ ಮಾಡ್ಕೊಳಕ್ ತಯಾರಾಗಲಿಲ್ಲ. ಇನ್ನೊಬ್ಬರಿಗೆ ಉಪದೇಶ ಮಾಡೋದು ವೇದಾಂತ ಅಂತ ತಿಳ್ಕೊಂಡೇವು ನಾವು. ನಮಗ ನಾವು ಉಪದೇಶ ಮಾಡ್ಕೊಳಕ್ ತಯಾರಿಲ್ಲ ನಾವು. ಏನ್ 100 ಕೋಟಿ ಸೂರ್ಯರು ಹುಟ್ಟಲಿ, 100 ಕೋಟಿ ಚಂದ್ರರು ಹುಟ್ಟಲಿ, ಜ್ಞಾನಿಗಳ ನುಡಿಗಳಿಂದ ಅಲ್ಲದೆ ಅಜ್ಞಾನದ ಕತ್ತಲೆಯು ಹರಿಯಲಾರದು ಅಂತ. ಹೌದು, ಮಹಾತ್ಮರು ಹೇಳಿದ ಮಾತುಗಳನ್ನು ಕೇಳುವುದರಿಂದ ನಿಮ್ಗೆ ಬಗ್ಗೆ ಇದ್ದ ಅಜ್ಞಾನ ಎಲ್ಲ ಹೋಗಿಬಿಡ್ತೈತಿ. ದಿನನಿತ್ಯ ಇದನ್ನು ಕೇಳೋದ್ರಿಂದ ಬೇಕಾದಂಥ ಅಜ್ಞಾನಿ ಅದನ್ನು ಸುಧಾವನಲ್ಲಿ ಪರಿವರ್ತನೆ ಆಗ್ತೈತೆ. ಏನ್ ದಿನನಿತ್ಯ ಇದನ್ನು ನಾವು ಕೇಳೋದ್ರಿಂದ. ಗುರು ಶಿಷ್ಯನಿಗೆ ಒಂದೇ ಅಕ್ಷರವನ್ನು ಕಲಿಸಿದರು, ಅದರ ಋಣ ಪರಿಹಾರಕ್ಕಾಗಿ ತಕ್ಕ ದ್ರವ್ಯವು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಹೌದು, ಎಲ್ಲ ಋಣ ಮುಟ್ಟಿಸ್ಬೋದಾದ್ರೆ ಗುರುವಿನ ಋಣ ತೀರಿಸೋದು ಭಾಳ ಕಠಿಣ. ಏನು ಕೊಟ್ಟರು ಗುರುವಿನ ಋಣ ತೀರಿಸ್ಲಿಕ್ಕೆ ಆಗುದಿಲ್ಲ. ದುಡ್ಡು ಕೊಟ್ರೆ, ಹಣ್ಣು ಹಂಪಲ ಕೊಟ್ರೆ, ಹಾಲು ಹೈನ ಕೊಟ್ರೆ, ಉಣ್ಣಾಕ ಉಡಾಕ ಕೊಟ್ರೆ ಗುರುವಿನ ಋಣ ತೀರ್ತೈತೆ ಅಂತೇಳಿ ಸಾಧ್ಯನೇ ಇಲ್ಲ. ಗುರುವಿನ ಋಣ ತೀರಿಸ್ಬೇಕಾದ್ರೆ ನೀನು ಆ ಗುರುವಿನಂತೆ ಆ ಸ್ಥಿತಿಯನ್ನು ಹೊಂದಿ ಇನ್ನಂತೆ ಆ ಇನ್ನುಳಿದ ಜೀವಿಗಳ ಜಗತ್ತಿನ ಜೀವಿಗಳಿಗೆ ಅದರ ಮಾರ್ಗದರ್ಶನ ಮಾಡಿದಾಗ ನೀನು ಗುರುವಿನ ಋಣ ತೀರ್ತೈತಿ. ಏನ್ ಋಣದಾಗ ಹೋಗ್ತೀವಿ, ನಮ್ಮ ಋಣದಾಗ ಹೋಗ್ತೀವಿ. ನಮ್ಮ ಋಣ ಯಾವಾಗ ತೀರಿಸ್ತೀರಿ ನೀವು ಅಂತ. ಬರೇ ಬಾಳೆ ದಸನ ನಾನು ಇದ್ರ ಕಡೆ ಲಕ್ಷ್ಯ ಎಲ್ಲೈತಿ, ಗುರುಗಳು ಹೇಳಿದ ಕಡೆ ಲಕ್ಷ್ಯ ಎಲ್ಲೈತಿ. ಬಿಡೋದನ್ನ, ಅದ್ರ ವಜನ ಬಿಡು, ಸಾಕಿನ್ನ ವಯಸ್ಸಾತು. ಇನ್ನು ಮ್ಯಾಗರೆ ಉಳಿದ ವೇಳೆ ಭಾಳ ದಿನ ಇಲ್ಲಿಂದ ಉಳ್ದಾವ, ಜೀವಿತ ಮುಗ್ದೈತಿ. ಆ ವೇಳೆದಾಗರ ಇದನ್ನು ವಿಚಾರ ಮಾಡಿ ಸಂಸ್ಕಾರ ಮಾಡ್ಕೋಬೇಕು ಅನ್ನೋದು ಬರೇ ಬಾಳ್ಯಾಕ ಬಡ್ಕೊಂಡು ಸತ್ತು ಇನ್ನೂ ಇರ್ತೇನೆ ಅಂತ. ಎದಕ್ಕೆ ಬಂದು ಕೆಲಸ ಮತ್ತೆ ಅದ ವಾಸನೆ ಕಟ್ಕೊಂಡು ಶರೀರ ಬಿಡ್ತೈತಿ. ಮತ್ತು ಯಥಾ ಪ್ರಕಾರ ಹಂಗೆ ಜನ್ಮ ಅಂತ ತಿರುಗುವುದಕ್ಕೈತಿ. ಎಂದಪ್ಪ ನಿಶಾನೆ ಆಗೋದು, ಎಚ್ಚರ ಆಗೋದು ಯಾವಾಗ ನೀನು? ಉಳಿದು ಭಾಳ ಕಠಿಣ ಐತಿ. ಪೆನ್ಷನ್ ಆದ್ಮ್ಯಾಗ ಇದ ಚಿಂತನದೊಳಗೆ ಯಾಕೆ ಕಾಲು ಕಳಿಬಾರ್ದು? ವಾನಪ್ರಸ್ಥಾಶ್ರಮಕ್ಕೆ ಬರಬೇಕು. ವಾನಪ್ರಸ್ಥಾಶ್ರಮ ಯಾಕೆ ಮಾಡ್ಯಾರ? ಅಲ್ಲಿ ಬಾಳೆ ನೆನಪು ಕೈ ಬಿಟ್ಟು ಯಾವಾಗಲೂ ಇದ್ರ ನೆನಪಿನಾಗ ಇರಾಕ ವಾನಪ್ರಸ್ಥಾಶ್ರಮಕ್ಕೆ ಬರೋದು. ಅಂದಾಗ ಏನೋ ಸಂಸ್ಕಾರ ಆಕೈತಿ. ಏನ್ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ. ಆನಂತರ ಕಡೆಗೆ ಮೆಟ್ಲು ಅದು ಸನ್ಯಾಸ. ಒಮ್ಮಿಗಿಲ್ಲ ಸನ್ಯಾಸಕ್ಕೆ ಬರ್ತೈತೆ ನೀನು. ಗೃಹಸ್ಥನಲ್ಲಿ ಇದ್ದಾಗ ನಿನಗಲ್ಲಿ ತ್ಯಾಗ ಜೀವನ ಬರ್ತೈತಿ, ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಭಾವ ಬರ್ತೈತಿ. ಅದಲ್ಲ, ಅದು ಭದ್ರವಾದಂಥ ಜೀವನ ಗೃಹಸ್ಥನ ಜೀವನ. ಅಲ್ಲಿ ಎಲ್ಲ ನಿನಗೆ ಪ್ರಾಕ್ಟಿಕಲ್ ಮಾಡಿ ಎಲ್ಲ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ ನಿನಗೆ. ಆ ಗೃಹಸ್ಥ ಜೀವನ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀ ಪರಿಪೂರ್ಣತೆ ಆಗುವುದನ್ನ ಇಲ್ಲ ನೀನು. ಏನು ಅದಕ್ಕೆ ಗೃಹಸ್ಥ ಆಗಿ ಧನ್ಯವೋ ಗೃಹಸ್ಥಾಶ್ರಮಿ, ತ್ಯಾಗ ಜೀವನ ಅಲ್ಲಿ ಕಲೀಲಿಕ್ಕೆ ಬರ್ತೈತಿ. ಇನ್ನೊಬ್ಬರಿಗೆ ಕೊಡಬೇಕನ್ನೋ ಬುದ್ಧಿ ಗೃಹಸ್ಥನಲ್ಲಿ ಬರ್ತೈತಿ ಹೊತ್ತು ಬಾಕಿ ತವದಲ್ಲಿ ಬರೋದಿಲ್ಲ. ಸನ್ಯಾಸಿ ಆಗಿಬಿಟ್ರು ಒಮ್ಗಿಲೆ ಭೋಗ ಹಾಕೊಂಡು ಬರೀ ಇಸ್ಕೊಳ್ಳೋದಷ್ಟೇ ಕಲಿತೇವೆ, ಕೊಡೋದೇನು ಕಲೀಲಿಲ್ಲ ಅಂತ. ಹೌದಿಲ್ಲ, ತ್ಯಾಗ ಜೀವನ ಬರಲಿಲ್ಲ. ಹಂಚ್ಕೊಂಡು ತಿನ್ನೋ ಬುದ್ಧಿ ಗೃಹಸ್ಥನಲ್ಲಿ ಇರ್ತೈತಿ.
ಅಲ್ಲೇ ಸನ್ಯಾಸಿ ಕದ ಹಾಕೊಂಡು ಊಟ ಮಾಡ್ತೈತೆ ಅದು. ಯಾವ ಯಾಕ್ರಿ ಹೊಡೆದಾಡ್ತೈತಿ ಎಲ್ಲ ನನಗಾಗಲಿ ಅಂತೇಳಿ. ಭಾಳ ಕಠಿಣ ಅದ, ತ್ಯಾಗ ಜೀವನ ಬರ್ಬೇಕಾಗ್ತದ. ಸ್ವಾರ್ಥಕ್ಕೋಸ್ಕರವಾಗಿ ಬದುಕಿ ಉಪಯೋಗ ಏನು? ನಮ್ಮ ಬದುಕು ಸಾರ್ಥಕ ಆಗ್ಬೇಕಾತಂದ್ರೆ ಸ್ವಾರ್ಥ ತ್ಯಾಗ ಮಾಡಬೇಕಾಗ್ತದೆ. ಮಹಾತ್ಮರ ಜೀವನ ಎಲ್ಲ ಸಾರ್ಥಕ ಆಗ್ತಿಲ್ಲ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರ ಹಿತಕ್ಕಾಗಿ ಅವರ ಜೀವನವನ್ನೆಲ್ಲ ಮುಡುಪಾಗಿಟ್ರು. ಅವರ ಜನ್ಮ ಸಾರ್ಥಕ ಆತ್ವಂತ. ಪರೋಪಕಾರಾರ್ಥಮಿದಂ ಶರೀರಂ. ಕೆಡುವ ಕಾಯದ ಸಫಲತೆ ಅದನ್ನು ಪರಹಿತಕ್ಕಾಗೇ ಅವರ ಮೀಸಲಾಗಿಟ್ರು. ಒಳ್ಳೆಯದಾಕೈತೆ ಅಂದ್ರೆ ನಡಿ, ನಮ್ದು ಏನೇ ಇರುವಲ್ಲ, ಅದ್ರ ಕಡೆ ಲಕ್ಷ ಕೊಡತ್ತಿದ್ದಿಲ್ಲ ಅವ್ರು. ಆಕೈತೆ ನಮ್ಗೆ ನಮ್ದ ನಡೆಯೋದು ನಿಮ್ದೇಲಿ ಹೋಗಂಬರ ಅಂತ. ಬರೀ ನಮ್ದಷ್ಟೇ, ನಾವು ಸ್ವಾರ್ಥಕ್ಕಾಗಿ ಬದುಕಿದವರು ಅಂತ ಆಗೋಗ್ಯಾರಿಲ್ಲ. ನಮ್ಮ ಅಜ್ಜ ಮುತ್ತಜ್ಜಗಳ ಸ್ವಾರ್ಥಕ್ಕಾಗಿ ಬದುಕಿದ್ದು. ಅವನ್ನ ಯಾರು ನೆನಪು ಮಾಡ್ತಾರೆ? ಅವನ್ನ ನಿನಗೆ ನೆನಪಿಲ್ಲ. ನಿಮ್ಮ ಅಜ್ಜನ ಅಜ್ಜ ಯಾರು ಅನ್ನೋದು ಗೊತ್ತಿಲ್ಲ ನಿನಗೆ. ಯಾಕ್ರಿ ಹಿಂಗೆ ಬದುಕಿದವರು ಎಷ್ಟು ವರ್ಷ ಆತಿ? ಬುದ್ಧನಂತವರು, ಮಹಮ್ಮದ, ಕ್ರಿಸ್ತ, ಜಗತ್ತಿನೊಳಗೆ ಆಗಿ ಹೋದಂಥ ಮಹಾತ್ಮರು, ಅವ್ರು ಹೆಂಗೆ ಬದುಕಿದ್ರು? ಅವರು ಪರೋಪಕಾರಕ್ಕಾಗಿ ಜೀವನವನ್ನು ಸಾಗಿಸಿ. ನಮ್ಮ ಅಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ ಯಾರ್ದಾರ ಮುಂದೆ, ನನ್ನ ಹೊಲ ಅಂತವರು, ನನ್ನ ಮಕ್ಳು ಹಿಂಗದವು ಅಂತ. ಸುದ್ದಿನ ತೆಗಿತೈತಿ. ಯಾವಾಗ ಇದ್ದ ವಸ್ತುವಿನ ಅನುಭವ. ಅದಕ್ಕಾಗಿ ಬದುಕಿದ್ರು ಅವರು. ಅದಕ್ಕೆ ಅವರ ಜೀವನ ಸಾರ್ಥಕ ಆಯ್ತು. ಈ ಅಭ್ಯಾಸದಾಗ ತೊಡಗು ನಿನಗೆ. ಈ ಸ್ವಾರ್ಥ ಭಾವನ ತನ್ನಿಂದ ತಾನ ಕಡಿಮೆ ಮಾಡ್ಕೊಂತ ಹೋಗ್ತೈತಿ. ನೀ ತೊಡಗಿಲ್ಲ ಅಂತೇಳಿ ನಾನು ಎಲ್ಲ ನನಗೆ ಮನೆಗೆ ಅದು ಬೇಕು ಇದು ಬೇಕು ಬರೀ ಅದ ವ್ಯವಸ್ಥೆ ನಡೆಸ್ತೀನಿ. ಅವ್ರ ಕರ್ಮ, ನೀ ಯಾಕಾದ್ರೆ ಚಿಂತೆ ಮಾಡ್ತೀವಿ? ಇನ್ನೊಬ್ಬರು ಗೊಡವಿ ಅದಕ್ಕೆ ಬೇಕಾಗಿತ್ತು. ಅವ್ರ ಮಕ್ಕಳು ಮರಿ ಚಿಂತೆ ನಿನಗೆ ಅದಕ್ಕೆ ಬೇಕಾಗಿತ್ತು? ತಮ್ಮ ಕರ್ಮಕ್ಕನುಸಾರ ಹುಟ್ಟ್ಯಾರೋ, ನಿನ್ನ ಸಂಬಂಧ ಹುಟ್ಟ್ಯಾರೋ ಅವರು? ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ಬಂದಾರ. ಯಾರು ಚಿಂತನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀ ಮಾಡಬೇಕಾದಂಥ ಕರ್ತವ್ಯ ಯಾವುದು ಅಂದ್ರೆ ನೀ ಯಾರಿದೆ ಅಂತ ತಿಳ್ಕೋದು. ಆತ್ಮಚಿಂತನ ಒಂದ ನಿನ್ನ ಕರ್ತವ್ಯ. ಹುಡುಕಿದೆ ಎದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪ್ರತಿಯೊಬ್ಬರು ಅವರವರ ಕರ್ಮದ ಬುತ್ತಿಯನ್ನು ಕಟ್ಕೊಂಡು ಬಂದಾರ, ಅದನ್ನ ಉಂಡು ಹೋಗ್ತಾರೆ. ಅದ್ರಾಗ ಒಂದು ಕೂದಲಿಳಿಸುವುದ ಯಾರಿಗೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಮಾಡಿದ ಕರ್ಮಕ್ಕನುಸಾರ ಪ್ರಾರಬ್ಧ ರಕ್ಷಣೆ ಮಾಡ್ತೈತೆ. ಅವು ಪ್ರಾರಬ್ಧಂ ಪುಷ್ಯತಿ ವಪುರಿತಿ. ಪ್ರಾರಬ್ಧ ರಕ್ಷಣೆ ಮಾಡ್ತೈತಿ ಏನನ್ನ? ಶರೀರವನ್ನು ಅಂತ ತಿಳಿದು ಮೊದಲ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ನೀ ಮಾಡು. ನೀ ಯಾರದೇನು ಸರಿಯಾದ ತಿಳುವಳಿಕೆಯನ್ನು ಮಾಡು. ಈಗ ಅದ ಲಾಭ. ನಿಜವಾದ ನಾನು ಯಾರು ಅನ್ನೋದು. ನಾ ಏನದೇನ ಬಿಟ್ಟೇನೆ ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ವ್ಯವಹಾರ ನಡೆದದು. ಎಲ್ಲ ಮರಿಯೊಳಗೆ, ಅಧ್ಯಾಸದೊಳಗೆ, ತಪ್ಪು ತಿಳುವಳಿಕೆ ಒಳಗೆ ಎಲ್ಲ ವ್ಯವಹಾರ ಇದೆ. ಜಗತ್ತಿನ ವ್ಯವಹಾರ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡ ಕ್ಷಣನ ವ್ಯವಹಾರ ಇಲ್ಲ. ಇಲ್ಲಿ ಅಧ್ಯಾಸ ನಿವಾರಣೆ ಆಯ್ತು, ಧ್ಯಾಸ ಆಯ್ತು. ನನ್ನ ಇರುವಿನ ನೆನಪ ಯಾವಾಗ ಆಕೈತಿ, ಯಾವಾಗ ಈ ವ್ಯವಹಾರ ಎಲ್ಲ ಬಂದ. ಅದಕ್ಕೆ ಈ ಅಧ್ಯಾಸ ನಿವಾರಣೆಗಾಗಿ ಪ್ರಯತ್ನ ಮಾಡೋದಕ್ಕನ ಅಧ್ಯಾತ್ಮ ಅಂತ. ಅಧ್ಯಾತ್ಮದ ವ್ಯವಸಾಯ ಅಂದರೆ ಎದರ ಸಂಬಂಧ ಇದೆ? ಅಧ್ಯಾಸ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋದು. ಯಾವಾಗ ಅವನಿಗೆ ಸರಿಯಾದ ಜ್ಞಾನ, ಯಥಾರ್ಥ ಜ್ಞಾನ ಆಯ್ತು, ಅವಾಗ ಇದೆಲ್ಲ ಹೋತು. ಇದ್ರ ಕಡೆ ಎಲ್ಲ ಕೊಡಕ್ಕೆ ಮನಸ್ಸಾಗೋಲ್ಲ. ನಾವು ಕೇವಲ ಇರುವಿನ ಅನುಸಂಧಾನದಾಗ ಇರ್ತಾನ. ವಿವೇಕಶಾಲಿಗಳಾದ ವಿದ್ವಾಂಸರು ಅಲಭ್ಯವಾದದನ್ನು ಎಂದೂ ಅಪೇಕ್ಷಿಸುವುದಿಲ್ಲ. ಇಲ್ಲದನ್ನು ಅವರು ಬಯಸಕ್ಕೆ ಹೋಗುದಿಲ್ರಿ. ಇಲ್ಲದ ನೊಂದನು ಬಯಸುವನಲ್ಲ, ಕಳೆದುದ ನೊಂದನು ನೆನೆಯುವನಲ್ಲ. ಕಂಡವರೆಲ್ಲರಿಗೋಲಿಸೆಯುತ್ತಾ ಇಹನವರ ಅನುಸಂಧಾನವನರಿಯ. ಯಾರು ಹೆಂಗಿರ್ತಾರೆ ಅವ್ರಂಗನ ಇರ್ತಾನ. ಎದ್ರ ಬಗ್ಗೆನೂ ಚಿಂತೆ ಇರೋದಿಲ್ಲ. ಅವಾಗ ಸತ್ಪುರುಷ ಅಂತ.
ಯಾವ ತರ್ಕಶಾಸ್ತ್ರದ ಆಧಾರದ ಮೇಲೆ ಮೊದಲು ಆನಂದವನ್ನು ಕಂಡ್ರಿ? ಯಾವ ತರ್ಕಶಾಸ್ತ್ರ ಪ್ರಮಾಣಗಳ ಆಧಾರವಿಲ್ಲದೆ ಆನಂದವನ್ನು ಕಂಡುಕೊಂಡದ್ದು? ಅನುಭವದಿಂದ ನೋಡ್ಕೊಳ್ಳಿಕ್ಕೆ ಇಂದ್ರಿಯ ಪ್ರಮಾಣಾದಿಗಳು ಬೇಕಾಗಿಲ್ಲ. ಅವು ಪ್ರತ್ಯಕ್ಷ, ಇವೆಲ್ಲ ಇಂದ್ರಿಯಗಳಿಗೆ ಗೋಚರಕ್ಕವು. ಆದರೆ ನಿಜವಾದ ಆನಂದ ಸ್ಥಿತಿ ಏನದ, ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ಇಂದ್ರಿಯ ಗಮ್ಯ ಅಲ್ಲ, ಅದು ಕೇವಲ ಅನುಭವ ಗಮ್ಯ. ಅದು ಆನಂದದ ಅನುಭವ ಮಾಡ್ಕೊಳ್ಳಿಕ್ಕೆ ಯಾವ ಶಾಸ್ತ್ರಗಳನ್ನು ನೀ ಕಲಿಬೇಕಾಗಿಲ್ಲ. ಸಿದ್ಧಾರೂಢರು ಯಾವ ಶಾಸ್ತ್ರನೂ ಕಲ್ತಿದ್ದಿಲ್ಲ ಅವರು. ಏನೂ ಕಲ್ತಿದ್ದಿಲ್ಲ, ಆರಾಮಿದ್ರು ಅವರು. ಸಾಲಿ ಕಲಿಯುವಂತ ಅವಾಗ ಸಣ್ಣೊಂದಿರ್ತಾರೆ, ಹೇಳಿದ್ರೆ ಏನು ಮಾಡೋ, ಸೂರ್ಯನ ಎದುರಿಗೆ ಪಣತಿ ಹಚ್ಚಿದಂಗೆ ಆಕೈತೆ. ಆತ್ಮ ಪ್ರಕಾಶದ ಎದುರಿಗೆ, ಜ್ಞಾನ ಪ್ರಕಾಶದ ಎದುರಿಗೆ ಇದೇನು ಮಾಡೋದು? ಲೌಕಿಕ ಜ್ಞಾನ. ಯಾವಾಗಲೂ ಈ ಪ್ರಪಂಚವನ್ನು ಕ್ಷಣಿಕವೆಂದು ಕಾಣುವಂತ, ಹೌದು ಇದು ಅನಿತ್ಯದ, ದುಃಖವನ್ನು ಕೊಡ್ತದೆ ಅನ್ನುವಂಥ ಜ್ಞಾನ ನಿನಗಿರಲಿ. ಇದೇ ಸುಖರೂಪ, ಇದೇ ಖರೆ ಅಂತ ತಿಳ್ಕೊಬೇಡ. ನೀ ಸುಖ ಹೊಂದಬೇಕಾಗಿ ಅನ್ನುವಂಗಿತ್ತಂದ್ರೆ ಈ ವಿಷಯಗಳ ಮೇಲಿನ ಮೋಹವನ್ನು ಮೊದಲು ಬಿಡೋದನ್ನಂತ. ಇದು ಬಡವರು, ಶ್ರೀಮಂತರು, ಸಣ್ಣವರು, ದೊಡ್ಡವರು, ರಾಜ, ರಂಕ, ಮಠಾಧೀಶ ಎಲ್ಲರಿಗೂ ಒಂದಾದ ಇದು. ವಿಷಯದಿಂದ ಹಿಂದಕ್ಕೆ ಸರ್ಕೊಳ್ಳೋದು, ವಿಷಯದಲ್ಲಿ ದೋಷ ದರ್ಶನ ಕಂಡು ಅದರಿಂದ ಹಿಂದಕ್ಕೆ ಸರ್ಕೋದು, ಎಲ್ಲರಿಗೂ ಇದು ಒಂದಾದ. ಈ ಶರೀರ ಮೇಲಿನ ಮೋಹ ಇಟ್ಕೊಂಡು ಕುಂತಿಯಲ್ಲ, ಇದು ಇದಕ್ಕಿದ್ದಂಗೆ ಇರ್ತೈತನ? ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದೆ, ದೇಹ ತಾದಾತ್ಮ್ಯ ಭಾವ. ಇದು ನಾನು ಅನ್ನುವಂಥ ತಿಳುವಳಿಕೆ ಯಾರಲ್ಲಿ ಇರ್ತೈತಿ, ಗಟ್ಟಿ ಇರ್ತೈತಿ, ಅವರೆಲ್ಲರೂ ದುಃಖ ಹೊಂದುದಂತೆ ಶತಸಿದ್ಧನ ಅಂತ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂದ. ಇದನ್ನು ನಾವು ಮಾಡಬೇಕಾಗೈತಿ. ದೇಹ ಭಾವನೆಯನ್ನು ಬಿಟ್ಟು ಆತ್ಮಭಾವನೆಯನ್ನು ಗಟ್ಟಿಗೊಳಿಸುವ ಪ್ರಯತ್ನ ನಾವು ಮಾಡಬೇಕಾಗೈತಿ. ನೀ ಸುಖಿ ಆಗ್ಬೇಕಾಗಿತ್ತಂದ್ರೆ ವಿಷಯಗಳ ಮೇಲಿನ ಮೋಹವನ್ನು ಬಿಡು. ಇದೇ ಇದಕ್ಕೆ ಉಪಾಯ. ಎಲ್ಲರಿಗೂ ಒಂದದ, ಹಿಂದಿನವರಿಗೆ ಮುಂದಿನವ್ರಿಗೆ ಎಲ್ಲರಿಗೂ ಇದು ಒಂದದ. ಈ ದೇಹದ ಮೇಲಿನ ಮೋಹನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಆಕಾಶ ಬೀಳಲಿ, ನೆಲವು ಸಿಡಿಯಲಿ, ಬೆಟ್ಟಗಳು ಚಲಿಸಲಿ, ಸಾಗರಗಳೇ ಒಂದಾಗಲಿ, ಜಗತ್ತೇ ಬುಡಮೇಲಾಗಲಿ, ಆಸೆ ಇಲ್ಲದವನಿಗೆ ಇವುಗಳಿಂದ ಏನು ಹಾನಿ? ಎಲ್ಲ ಆಸೆಗಳನ್ನು ನೆರವೇರಿಸುವಂಥ ಸಿರಿತನ ನಿನಗೆ ದೊರೆತೈತೆ ಅಂದರೂ ಅದರಿಂದ ನಿಜವಾಗಿ ನಿನಗೆ ಸುಖ ಶಾಂತಿ ಸಿಕ್ಕತ್ತೆ ನೋಡು. ಎಲ್ಲ ಆತ್ಮ ನಿನ್ನ ಮನಸ್ಸಿನ ಇಚ್ಛೆಗೆ ಅನುಸಾರ ಎಲ್ಲ ದೊರೀತಿ, ಆರಾಮಿರಾಕೈತೇನು? ನಿಜವಾಗಿ ಪಾರಮಾರ್ಥದಿಂದ ಸುಖಿ ಆಗ್ಬೇಕನ್ನೋರು ಎಲ್ಲೋ ಒಬ್ಬರು ಸಿಗ್ತಾರೆ ನೋಡ್ರಿ. ಇದೇ ವಿಚಾರ ಮಾಡಿ ಅದನ್ನು ಹೊಂದಬೇಕನ್ನೋರು ಭಾಳ ಕಡಿಮೆ ಜನ. ನೀ ಆರಾಮಿರ್ಬೇಕನ್ನೋಂಗಿದ್ರೆ ಒಳಗೆ ಏನು ಹಿಡಿಯಕ್ಕೆ ಹೋಗ್ಬೇಡ, ಹೊರಗೆ ಬಿಡಕ್ಕೆ ಹೋಗ್ಬೇಡ. ಏನು ಹೊರಗೆ ಬಿಡೋ ಕೆಲಸನೇ ಇಲ್ಲ, ಒಳಗೆ ಹಿಡಿಯೋ ಕೆಲಸನೇ ಇಲ್ಲ. ಎಲ್ಲಿ ಹೆತ್ತೈತಿ ಅಲ್ಲೇ ತಿಳ್ಕೊತಿಲ್ಲೋ, ಎಲ್ಲಿ ಹೆತ್ತೈತಿ ಅಂದ್ರೆ ಮನಸ್ಸಿನಾಗ ಇರ್ತೈತಿ, ಮನಸ್ಸಿನಾಗ ಹಿಡ್ಕೊಂಡು ಕೂತಿ, ಮನಸ್ಸಿಗೆ ಸಮಾಧಾನ ಇಲ್ಲ. ಬಿಡ, ಮನಸ್ಸು ಸಮಾಧಾನದಿಂದ ಐತಿ. ಬಿಡು ಪುರುಷೋತ್ತರ ನಿನಗೆ ಸಮಾಧಾನ ಇರ್ತೈತಿ. ವೈರಾಗ್ಯ ಬರು ಪುರುಷೋತ್ತರ. ವಿಷಯ ದೋಷ ದರ್ಶನ ಯಾವಾಗ ಆಕೈತೆ ಅವ ವಿಷಯದ ಕಡೆ ಗಮನ ಹೋಗುದಿಲ್ಲ. ಊಟ ಮತ್ತು ಕೂಟ
ಇವು ಎರಡರಿಂದ ಪಾರಾಗೋದು ಭಾಳ ಕಠಿಣ ಅದ ರೀ. ಏನು ಊಟ ಕೂಟ ಎಲ್ಲ ಐತಿ ರೀ, ಎಲ್ಲ ಉಣ್ಣಾಕ್ ತಿನ್ನಾಕ ಏನು ಕೂಟನೂ ಇಲ್ಲ ಅಂದ್ರೆ ಎಲ್ಲ ಭಾಳ ಅಸ್ತವ್ಯಸ್ತ ಆಗೈತೆ ರೀ ನಮ್ಮ. ಅದಕ್ಕೆ ಮರಗಾವಿಗೆ ಇದು ಎಲ್ಲಿ ತಿಳಿಬೇಕು, ಊಟಕ್ಕೆ ಕೂಟಕ್ಕೆ ಮರುಗು ತಿಪ್ಪಾತಂಗೆ. ಕೂಟ ಉಪದೇಶೋಪದದೊಳಗೆ ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪಾತಂಗೆ. ಇಂದ್ರಿಯ ಸಂಪರ್ಕ ಭೋಗ ಹೌದಿಲ್ಲ. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ. ಅದಕ್ಕೆ ಮರಗಾವಿಗೆ ಇದು ಎಲ್ಲಿ ತಿಳಿಬೇಕು. ಎಲ್ಲೋ ಒಬ್ಬರು ಈ ಕಡೆ ಲಕ್ಷ ಕೊಟ್ಟು ಇದ್ರ ಲಾಭ ಹತ್ಕೋಬೇಕನ್ನೋರು. ತನಗೆ ಬೇಕಾದ ತನ್ನಲ್ಲಿ ಅದ ಅನ್ನೋ ಸ್ವಾದ ಹತ್ತು ಮಟ ವಿಷಯಾದಿಗಳಲ್ಲಿ ವ್ಯಾಮೋಹನ ಹೋಗೋದಿಲ್ಲ ನೋಡ್ರಿ. ಏನು ತೀವ್ರತರವಾಗಿ ಉಣಿಸುವಂಥ ಕರ್ಮಕ್ಕನ ಪ್ರಾರಬ್ಧ ಕರ್ಮ ಅಂತ. ಶಾಂತಿ ಎಂಬ ಖಡ್ಗವು ಯಾರಲ್ಲಿದೆಯೋ ಅವನನ್ನು ದುಷ್ಟನು ಏನನ್ನು ಮಾಡಿಯಾನು ಅಂತ. ಬೆಂಕಿ ಹುಲ್ಲಿನ ಮೇಲೆ ಬೀಳದಿದ್ದರೆ ಅದು ಅಲ್ಲಿಯೇ ನಂದಿ ಹೋಗುತ್ತದೆ ಅಂತ. ಬೇಕಾದಷ್ಟು ಜಿಗದಾಡಿರು ಮನಸ್ಸು ಶಾಂತಿ ಇತ್ತಂದ್ರೆ ತಾನು ಒದರಿ 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 ಹೋಗ್ತಾನು. ನೀ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರೆ ಹೇಳ್ತೈತೆ ಮತ್ತೆ ಬೆಂಕಿಯಲ್ಲಿ. ಸುಮ್ಮನೆ ಇದ್ದವನು ಊರ ಹರಿದ್ರು ತೀರಲ್ಲ ಅಂತ ರೂಢಿ ಒಳಗನೂಲ್ಲ. ಗದಿ ಮಾತಾದ ಹೌದಿಲ್ಲ, ಸುಮ್ಮನೆ ಇರೋವನು ಊರ ಹರಿದ್ರು ತೀರುದಿಲ್ಲ. ಸುಮ್ಮನೆ ಇದ್ದು ಬಿಟ್ರೆ ಮುಗಿತಿಲ್ಲ. ಏನು ಸುಮ್ಮನಿರು ಮನವೇ ಸುಮ್ಮನಿರು, ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವಿ, ನೀನ ದೇವರದಿಯೋ. ಅನುಭವ ಬರ್ತೈತಿ ನೀ ಯಾರದೇನು. ಸುಮ್ಮನೆ ಇದ್ದಾಗ ನೀ ಯಾರದೇನು ನಿನಗೆ ಅನುಭವ ಬರ್ತೈತಿ. ಎಲ್ಲ ವಿಕಾರಗಳ ತೋರಿಕೆಯಾಗದ ಹೊರತ ಇರುವಿಕೆಗೆ ಏನೂ ಹತ್ತಿಲ್ಲವು. ಮನಸ್ಸು ಆರಾಮಿನ ಕೂಡ ಆರಾಮ ಇರ್ತೈತೋ ಏನೋ, ಆರಾಮ್ ಮನುಷ್ಯನ ಕೂಡ ಆರಾಮ್ ಹೊಂತತೇವೆ. ಮನಸ್ಸು ತನ್ನ ಎಲ್ಲ ವಿಕಾರಗಳನ್ನು ಅಡಗಿಸ್ಕೊಂಡು ಆರಾಮಿನೊಡನೆ ಆರಾಮ್ ಹೊಂತದ. ಅನುಗ್ರಹ ಆಶೀರ್ವಾದಕ್ಕೆ ಎಲ್ಲಿ ಹೊಕ್ಕಿರಿ. ವಿಷಯಾದಿಗಳನ್ನು ಗಳಿಸಿದವ್ರು ಭಾಳ ಮಂದಿ ಇದಾರಲ್ಲ, ಅವ್ರು ಅಂತೇಳಿ ಹೋಗ್ರಲ್ಲ ಅನುಗ್ರಹ ಆಶೀರ್ವಾದಕ್ಕೆ. ಎಲ್ಲಿ ಹೊಕ್ಕಿರಿ? ವಿರತಿ ಗಳಿಸಿದವರು ಅಂತೇಳಿ ಹೊಕ್ಕಿರು ಏನು ರತಿ ಗಳಿಸಿದವರು ಅಂತೇಳಿ ಹೊಕ್ಕಿವು ಅನುಗ್ರಹ ಆಶೀರ್ವಾದಕ್ಕೆ. ಮಂದಿ ಸುದ್ದಿಯ ಕಾಲು ಕಳೆದ್ರೆ ನಿನಗೇನು ಬಂತು ಹುಚ್ಚಪ್ಪ? ವ್ಯರ್ಥವಾಗಿ ಇದ್ರಾಗ ಕಾಲು ಕಳಿತೀವಿ ನೋಡು. ಸಂಸ್ಥಾ ಸಮಿತಿ ಅಂದ್ರೆ ಆರಾಮ ಏನು ಗದ್ದೋದು. ಆರಾಮಿನೊಳಗೆ ಯಾವುದೇ ಜಾತಿ ವರ್ಣಾಶ್ರಮ ಸಂಬಂಧ ಇಲ್ಲ. ಏನು ಕಾಮ ನಿಷ್ಕಾಮ ಆದ್ಮ್ಯಾಗ ಕರ್ಮ ಹೆಂಗೆ ನಡೀತದೆ ಹೇಳಿ. ನಿಷ್ಕಾಮ ಅಂತಂದ್ರೆ ಯಾವ ಕರ್ಮನೂ ನಡೀದಿಲ್ಲ ಅಲ್ಲಿ, ಉದಾಸೀನ ಭಾವ ಬರ್ತದೆ. ವಿಶ್ವನ ಆರಾಮಲ್ಲ ಅಂದಿಂದ ವಿಶ್ವದ ಸುದ್ದಿ ಮಾತಾಡಿದ್ರೆ ಏನು ಲಾಭ ಐತೆ ನನಗೆ? ಈ ಶರೀರನೂ ವಿಶ್ವದಂದ ಹೋದಿಲ್ಲ. ಈ ಶರೀರ ಆರಾಮಾಗಿದ್ರೆ ಯಾರು ಆರಾಮ್ ಬೇಡತಿದ್ದಿಲ್ಲ. ಶರೀರ ಧಾರಣ ಮಾಡಿದವರೆಲ್ಲರೂ ಆರಾಮದೇವಂತಿದ್ರು. ಶರೀರ ಆರಾಮಲ್ಲ ಅಂತ ಆರಾಮ್ ಮತ್ತೆ ಬೇಡತೇವೆ. ಪ್ರಾರಬ್ಧಕ್ಕನುಸಾರವಾಗಿ ತೋರಿಕೆ ವ್ಯವಹಾರ ಏನಾಗೋದು ಆಗ್ತಿರ್ತದೆ. ನೀ ಮಾತ್ರ ನಿನ್ನ ಆರಾಮಿನ ನೆನವನ್ನಾಗಿರಾಕ ಕಲಿಬೇಕು. ಆನಂದದ ವಿಚಾರ ಒಂದ ನಮಗೆ
ಆನಂದದ ವಿಚಾರ ಒಂದು ನಮಗೆ ಹತ್ತಿದ್ದನಂದ್ರೆ ಎಲ್ಲ ವ್ಯರ್ಥ ನೋಡ್ರಿ. ಎಲ್ಲದ್ರ ಬಗ್ಗೆನೂ ತಿರಸ್ಕಾರ ಮಾಡ್ತೇವೆ, ಆನಂದದ ಬಗ್ಗೆ ಯಾರು ತಿರಸ್ಕಾರ ಮಾಡ್ತೀರೇನ್ರಿ? ಆರಾಮ್ ನಮ್ಗೆ ಬೇಡ ಅನ್ನೋರು ಯಾರ್ದಾರೇನ? ಎಲ್ಲರಿಗೆ ಅದು ಬೇಕಾಗೈತಿ. ಆರಾಮಿನ ಮ್ಯಾಗ ಪ್ರೀತಿ ಇಡೋದಕ್ಕೆ ಭಕ್ತಿ ಅಂತಾರೆ, ವಿಷಯಗಳ ಮ್ಯಾಗ ಪ್ರೀತಿ ಇಡೋದಕ್ಕೆ ಮೋಹ ಅಂತಾರೆ. ಎಲ್ಲ ಸಂದರ್ಭಗಳಲ್ಲಿ ಎಲ್ಲರೊಡನೆ ಸಮನಾಗಿರುವುದು ವಿರಕ್ತನಿಗೆ ಮತ್ತು ಮುಕ್ತರಿಗೆ ಮಾತ್ರ ಸಾಧ್ಯದ ನೋಡ್ರಿ. ಎಂತಹ ಪ್ರಸಂಗ ಬರುತ್ತೆ ಅಂದ್ರೆ ಸಮಭಾವದಲ್ಲಿ ಅವರು ಇರ್ತಾರೆ, ನಮಗಿರಾಕಾಗುವುದಿಲ್ಲ. ವಿಕಾರಕ್ಕತ್ತಾರೆ ಮನಸ್ಸು. ಏನು ಕಂಡ್ರೂ ಉದ್ವಿಗ್ನ ಆಗಬಾರ್ದು ಮನಸ್ಸು. ಎಂತಹ ಪ್ರಸಂಗ ಬರುತ್ತೆ ಅಂದ್ರೆ ಮನಸ್ಸು ಉದ್ವಿಗ್ನ ಆಗಬಾರ್ದು, ನಾವು ಇದು ಸಮಾಧಾನ ಕೆಡಿಸ್ಕೋಬಾರ್ದು. ನಿತ್ಯ ನಿರಕ್ಷೆ ಆನಂದ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾರದ ಮನುಷ್ಯನು ಜಗತ್ತಿನಲ್ಲಿ ಎಲ್ಲ ವಿಷಯ ವಸ್ತುಗಳನ್ನು ಪಡೆದರ ಏನು ಫಲ? ಯಾವುದನ್ನು ನಾವು ಭಾಳ ಹಚ್ಕೋತೀವಿ ಅದು ಭಾಳ ದುಃಖ ಕೊಡ್ತದೆ. ಈ ಎಲ್ಲ ಇಂದ್ರಿಯಗಳ ವ್ಯಾಪಾರ ಅಡಗಿದಾಗ ಪ್ರತಿಯೊಬ್ಬರಿಗೂ ಆನಂದದ ಅನುಭವ ಆಕೈತಿ ನೋಡ್ರಿ. ಕಣ್ಣು ಮೂಗು ಕಿವಿ ಚರ್ಮದಿಂದ ಮಾಡಿದ ವ್ಯಾಪಾರ ಧನವನ್ನು ಉಂಟು ಮಾಡ್ತೈತಿ. ಆರಾಮಿನ ದಶೆಯಿಂದ ಹತ್ಲಾಗ ಇತ್ಲಾಗ ನೋಡುವ ಅವಶ್ಯಕತೆನೇ ಇಲ್ಲ. ಬೆದರ್ ಬಿಡಕ್ ದನದ ಗತೆ ಕಕ್ಕಮಿಕ್ಕಿ ಯಾಕೆ ನೋಡ್ತೀನಿ? ಅಲ್ಲೇನೈತಿ? ಕಾರಣ ಶರೀರ ತಮ ಪ್ರಧಾನದ. ನಿದ್ದೆಯಲ್ಲಿ ಅಜ್ಞಾನ ಏನೂ ತಿಳಿದಿಲ್ಲ. ಅಲ್ಲಿ ನಿದ್ದೆ ಒಳಗೆ ನಿದ್ದೆ ಹತ್ತಿದಾಗ ಹೆಂಗೆ ಕನಸಿನ ವ್ಯವಹಾರ ನಡೆದಿರ್ತದೆ, ಹಂಗೆ ಅಜ್ಞಾನದೊಳಗೆ ಇದು ಮೂರು ಅವಸ್ಥೆಗಳ ವ್ಯವಹಾರ ನಡೆದದೆ. ಇದು ಹೆತ್ತಾಗ ಹೆಂಗೆ ಕನಸು ಬಿದ್ದೈತಿ, ಹಂಗಿದು ಜಗತ್ತಿನ ವ್ಯವಹಾರ. ಇದೊಂದು ಕನಸಿನಂತೆ ಇದು ನಡೆದದು. ನಿಜವಾಗಿ ನಮ್ಮ ನಿಜದ ಎಚ್ಚರಿಕೆ ಆದರೆ ಇದು ಎಲ್ಲ ಕನಸು ಸುಳ್ಳು ಅಂತ ಅನಿಸ್ತೈತಿ. ಸುಳ್ಳಾಗಿ ಹೋಗ್ಬಿಡ್ತೈತಿ. ಈ ಬಂಧನದಿಂದ ನಾವು ಬಿಡುಗಡೆ ಆಗ್ಬೇಕಾಗಿತ್ತಂದ್ರೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ನಾಶ ಮಾಡ್ಕೊ. ಅಜ್ಞಾನ ಕಳ್ಕೋಬೇಕಾತಂದ್ರೆ ನೀ ಜ್ಞಾನ ಸಮಾಧಿಯನ್ನು ಪಡೆಯಬೇಕು. ಇಲ್ಲಾಂದ್ರೆ ಬರೀ ಮಾಹಿತಿ ಆಕೈತಿ. ಮಾಹಿತಿ ಮಾಡ್ಕೊಂಡ್ರೆ ಅಜ್ಞಾನ ಹೋಗೋದಿಲ್ಲ. ಸಮಾಧಿಯನ್ನು ಪಡೆದ ಖಾತ್ರಿ ಮಾಡ್ಕೊಂಡಾಗ ಅಜ್ಞಾನ ಹೋಗೈತಿ. ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥ ವಾಸನೆಗಳು ಜನ್ಮ ಜನ್ಮಾಂತಕ್ಕೆ ಅವಾಗ ಕಾರಣೀಭೂತಕ್ಕ ನೋಡ್ರಿ. ಈ ವಾಸನೆಗಳು ಎಳ್ಕೊಂಡ ನಮ್ಮನ್ನು ಹುಟ್ಟಾಕ ಖರ್ಚು ಅವ. ಇಹ ಪರಕ್ಕೆ ಎಳೆದಾಡಕ್ಕೆ ಹಚ್ತ ವಾಸನೆಗಳು ಅದು. ಪರಮಾರ್ಥ ವಿಚಾರ ಅತಿ ಸುಲಭದ ಸತ್ಸಂಗತಿ ತಪ್ಪಿದ್ದರಿಂದ ನಮಗಿದು ಕಠಿಣ ಕುಂತೈತಿ. ಸತ್ಸಂಗ ಇಲ್ಲ, ಇದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಇಲ್ಲ. ದಿನನಿತ್ಯ ನಡಿಬೇಕು, ಅಂದಾಗ ಇದ್ರ ಹಕ್ಕಿಕತಿ ಗೊತ್ತಾಗತ್ತೆ ನಮ್ಗೆ. ಎಷ್ಟು ಮಾಡ್ಬೇಕು ಹೇಳ್ತಾನ ಅಷ್ಟೇ ತುದಿಮೆಟ್ಟಿನ ಗೆಳ್ತಾನ ಹೊರಗೆ. ಅದಾನಪ್ಪ ಇವನು ಅದ್ರಾಗ ಅದಾನ, ಅದ್ರ ಒಳಗೆ ಅವ ಇರೋದೇ ಇಲ್ಲ. ವಿಷಯ ವಾಸನೆಗಳು ಗುಪ್ತಾಗಿರ್ತಾವು, ಪ್ರಸಂಗ ಬಂದಾಗ ಪ್ರಕಟ ಆಕಾವು.
ಏನು ಜೀವನ ತಲೆನೇ ಕೆಡಿಸ್ಬಿಡ್ತಾವು. ಸೂಕ್ಷ್ಮ ವಾಸನೆಗಳು ಬೆನ್ನು ಹತ್ತಿದಂದ್ರೆ ಮುಗಿದು ಓದ್ತೀನಿ ಕತಿ. ನಿಮ್ಮೊಳಗ ನೀವು ಇರುವುದು ಹಗರುವ ಏನು ಶರೀರ ಕೂಡ ಗುದ್ದಾಡ್ಕೊತ ಇರುವುದು ಹಗರುವ? ಯಾಕ್ರಿ ನೀವಾಗಿ ಇದ್ದಾಗ ಆರಾಮ ಇರ್ತಿರೋ ಏನು ಶರೀರ ನೀವಾಗಿದ್ದಾಗ ಆರಾಮ ಇರ್ತಿರೋ? ಈಗ ಹಾಕೊಂಡು ಕುಂತಿರಿಲ್ಲೋ ಈ ಶರೀರ ಆರಾಮದೇನ? ಶರೀರ ಸಂಬಂಧ ತಪ್ಪಿದಾಗ ನಿನಗೆ ಆರಾಮು. ಎಲ್ಲೆಲ್ಲಿ ಶರೀರ ಸಂಬಂಧ ಬರ್ತದೆ ಯಾವಾಗ ದುಃಖ ಚಾಲೂನ ಆತ್ ನಿನಗೆ. ಯಾವಾಗ ಈ ಶರೀರ ಸಂಬಂಧ ತಪ್ಪಿತು ಅಂತಂದ್ರೆ ಆರಾಮನಾದೀನಿ. ಎಲ್ಲಿ ಮನಸ್ಸಿನಾಗ ಹಿಡ್ಕೊಂಡು ಕುಂತಿ ಶರೀರ ಇದು ನಾನು ಅಂತ ಮನಸ್ಸಿನಾಗ ಕೈ ಬಿಟ್ರೆ ಮನಸ್ಸಿಗೆ ಆರಾಮನ ಅನುಭವ ಬರ್ತೈತಿ. ಪರಮಾರ್ಥವು ಅತಿ ಸುಲಭ ಐತಿ. ಸುಲಭ ಐತಿ ಅಂದ್ರೆ ಸತ್ಸಂಗ ಇಲ್ಲದ್ರಿಂದ ಇದು ನಮ್ಗೆ ಕಠಿಣ ಆಗೈತಿ. ಪಾರಮಾರ್ಥವು ಸಾಧಕರ ನಿಜ ಹಿತವು. ಇದು ವರಿಷ್ಠದರಲ್ಲಿ ವರಿಷ್ಠವು. ಇದು ಸಾಮಾನ್ಯ ಜನರಿಗೆ ಹತ್ತುವುದನೇ ಇಲ್ಲ. ನಿಜವಾದ ಸಾಧಕರಾದ್ರೆ ಮಾತ್ರ ಇದು ಹತ್ತೈತೆ ನೋಡ್ರಿ. ನಮಗೆಲ್ಲ ಎದ್ರ ಕಡೆ ಲಕ್ಷ್ಯ ಐತಿ? ಈಗ ಸದ್ವಸ್ತುವಿನ ಕಡೆಗೆ ಲಕ್ಷ್ಯ ಐತಿವ ಏನ ಶರೀರ ಕಡೆ ಲಕ್ಷ್ಯ ಐತಿವ? ಶರೀರ ಸದ್ವಸ್ತುನೋ ಅಸದ್ವಸ್ತುನೋ? ಇದು ಅಸದ್ವಸ್ತುನ ಹೌದಿಲ್ಲ? ಮತ್ತು ಇದ್ರ ಕಡೆ ಯಾಕೆ ಲಕ್ಷ್ಯ ನಿನಗೆ? ಎಲ್ಲರೂ ಶರೀರ ನೆನಪು ಮಾಡ್ಕೊತಾನೆ ಅದೇ ಹೌದಿಲ್ಲ? ಏನು ನೆನಪು ಮಾಡಿದೆ ಅದು ಶರೀರ ಇರ್ತೈತಿ. ಆರಾಮ ನೆನಪು ಮಾಡಿದ್ರೆ ಆರಾಮ ಇರ್ತೈತಿ. ಆರಾಮಂತ ಏನಾರ ಮಾಡಿದ್ರೆ ಆರಾಮ ಇರ್ತೈತೇನ್ರಿ? ಎಲ್ಲ ಕೈ ಬಿಟ್ಟಾಗ ನಿನಗೆ ಪ್ರತಿಯೊಬ್ಬರಿಗೂ ಅದು ಇದ್ದಕ್ಕಿದ್ದಂಗೆ ಇದ್ದದ್ದು ಅದು. ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ ನಾವು. ಏನು ಈ ಶರೀರ ಸಂಘ ಮಾಡಿನ ಇದ್ದ ಸಮಾಧಾನ ಕೇಳಿಸ್ಕೊಂಡಿನಿ. ಏನೋ ಹಿಂದಿನ ಜನ್ಮದ ಪುಣ್ಯ, ನಿನ್ನ ದೈವಾನುಗ್ರಹ ಇದ್ರೆ ಸತ್ಸಂಗ ಲಭಿಸ್ತದ. ಸತ್ಸಂಗದೊಳಗಿದ್ರು ಇದ್ರ ಕಡೆ ಲಕ್ಷ ಕೊಡಿಲ್ಲ ಅಂದ್ರೆ ಬರೀ ಬಾಳೆ ದರ್ಶನ ಹತ್ತಿ ಅಂದ್ರೆ ಏನು ಲಾಭ ಮಾಡ್ಕೊಂಡಾಗ? ಸತ್ಸಂಗದಾಗ ಇದ್ದು ಇಲ್ಲದಂಗ ನೀನು. ಅದಕ್ಕೆ ಯಾರೂ ಇದ್ರ ಕಡೆ ಲಕ್ಷ್ಯ ಮಾಡದ ಇದ್ರ ಲಾಭವನ್ನು ಮಾಡ್ಕೋರಿ. ಏನು ಇದರಿಂದ ಪಾರಾಗಕ್ಕೆ ಸತ್ಸಂಗನ ಸಾಧನ. ಸತ್ಸಂಗತಿಗಿಂತ ಶ್ರೇಷ್ಠವಾದಂಥ ಸಾಧನೆ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ. ನಾವು ವಿಷಯದ ಆಶೆಯಿಂದ ಯಾವ ಕರ್ಮವನ್ನು ಮಾಡ್ತೀವಿ ಅದು ನಮಗೆ ಬೆನ್ನು ಹತ್ತೈತೆ ನೋಡಿ. ಕರ್ಮದ ಫಲ ಅದು ಬೆನ್ನು ಹತ್ತಿ ಕಾಡ್ತೈತಿ. ನಮ್ಗೆ ಚಲೋದಿದ್ರು ಬರ್ತೈತಿ, ಕೆಟ್ಟಿದ್ರು ನಮಗೆ ಬರ್ತೈತಿ. ಸತ್ಯ ವಸ್ತು ಎಲ್ಲ ಕಡೆ ಐತಿ ಅಂದ್ರೆ ಕಿಂಚಿತ್ತು ದೃಷ್ಟಿಗೆ ಬೀಳುವಲ್ಲ. ನಾವು ಐತಿ ಎಲ್ಲ ಐತಿ, ಅದು ಹಂಗಾರೆ ಎಲ್ಲಿ ಐತಿ? ಅಜ್ಞಾನ ಆವರಿಸಿಬಿಟ್ಟೈತೆ ನಮ್ಗೆ. ಅದು ಗೊತ್ತಾಗದಂಗೆ ಎಲ್ಲೆಲ್ಲಿ ಹುಡುಕಾಕೈತಿ. ಸ್ವರೂಪದ ಬಗ್ಗೆ ಇದ್ದ ಅಜ್ಞಾನವನ್ನು ಮೊದಲು ನಾಶ ಮಾಡ್ಕೋ, ಅಂದಾಗ ನೀನು ಗುರು. ಮಾಯಿಕ ಕಲ್ಪನೆಯಿಂದ ಹಿಂತಿರುಗಿ ತನ್ನ ಸ್ವರೂಪದ ಕಡೆ ಯಾವಾಗ ಲಕ್ಷ್ಯ ಕೊಡ್ತೀವಿ ನೋಡು, ಆವಾಗ ನಿನಗೆ ಶಾಂತಿ ನೋಡು. ಅಲ್ಲಿ ಮಠ ಸಮಾಧಾನ ಶಾಂತಿ ಅನ್ನೋದು ಇಲ್ಲ ನಿನಗೆ. ಅದಕ್ಕೆ ಮಾಯಾವರಣವಿಲ್ಲದ ಅನುಭವದ ಸುಖ ಸುದೆಯ ಸೇವನೆಯ ಸೊಗಸು ತೀವ್ರದೆ ಸುಮ್ಮನೆ ತನಗೆ ಕೈವಲ್ಯವಾದದೆಂಬುವನ ಬಗ್ಗೆ ಪಸತು ಅಂದ. ಮಾಯೋಪಾಧಿ ರಹಿತವಾದದ್ದನ್ನು ಶುದ್ಧ ಜ್ಞಾನ.
ಅಂತರ್ಮುಖ ಆಗಿ ಕಲ್ಪಿಸ್ಕೊಂಡದ್ದು ತನಗ ಮುಳುವಾಗೈತೆ. ತಾನ ಇವುಗಳಲ್ಲಿ ಸುಖ ಐತೆ ಅಂತ ತಾನೇ ಕಲ್ಪಿಸ್ಕೊಂಡು, ನಾನು ಯಾರು ಹೇಳಿಲ್ಲ ನಿನಗೆ ಬಂದು ಇವು ಸುಖ ಕೊಡ್ತಾವಂತ, ನೀನೇ ಕಲ್ಪಿಸ್ಕೊಂಡು ಕೊಡ್ತೀನಿ, ನಿನಗ ಮುಳುವಾಕೊಂಡು ಕೊಡ್ತೈತಿ. ಏ ಸ್ವಧರ್ಮದ ವಿಷಯದಲ್ಲಿ ನೀತಿಯುಕ್ತನಾಗಿರ್ಬೇಕು ಅಂತ. ಸ್ವಧರ್ಮ ಅಂದ್ರೆ ತನ್ನ ಸ್ವರೂಪದ ಅವಲಂಬನ, ಸ್ವಾವಲಂಬನ, ಸ್ವಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಅಲ್ಲಿ ಮನಸ್ಸನ್ನು ಲಯಗೊಳಿಸು, ಆತ್ಮಭಾವದಲ್ಲಿ, ಆನಂದದ ಭಾವದಲ್ಲಿ. ಜಡ ವಸ್ತುಗಳ ತಿಳುವಳಿಕೆನಲ್ಲ, ಜ್ಞಾನ ಅಲ್ಲ ಅದು. ಶೋಕ ನಿವೃತ್ತಿ ಯಾವುದರಿಂದ ಆಕೈತಿ ನೋಡು, ಅದಕ್ಕೆ ಜ್ಞಾನ ಅಂತಾರೆ. ಜಡದಲ್ಲೇನ ನಿನ್ನ ಭವಿಷ್ಯ ನಡೆದಿಲ್ಲ, ನಿಂದ ಅಜಡದಲ್ಲಿ ಏನು ನಡೀತಿತ್ತು ನಿನ್ನ ಭವಿಷ್ಯ? ಬಯಲನ್ನು ಅರಿತು ಪುನಃ ಬಯಲನ್ನು ಮರೆತು ಇರುವಂತಹ ಇರುವಿನಲ್ಲಿ ಏನು ನಡೀತಿದೆ ನಿನ್ನ ಗಣಿತ ಶಾಸ್ತ್ರ? ಅಗಣಿತವಾದಂತಹ ಇರುವಿನಲ್ಲಿ ಅನ್ಯ ಭಾವನ ಉಳಿಯಂಗಿಲ್ಲ ಅದರಲ್ಲಿ. ಈ ದೇಹ ನಾನೆಂದು ಯಾವ ಮನುಷ್ಯನು ಭಾವಿಸುವನು ಅವನು ಆತ್ಮಘಾತಕಿಯು. ಹೌದು, ಅವಾಗ ಆತ್ಮಘಾತಕಿ ಅಂತ ತಿಳ್ಕೊಬೇಕು. ಅವನು ತಾನ ವಂಚನೆ ಮಾಡ್ಕೊಂಡಂಗೆ. ಮೊದಲು ಈ ದೇಹ ನೀನು ಹೌದು ಅಲ್ಲೋ ಅನ್ನೋದು ಸರಿಯಾಗಿ ಪರಿಶೀಲನೆ ಮಾಡಿ ನೋಡ್ಕೊ. ಏನು ಏಕಾಂತದಲ್ಲಿ ಕುಳಿತು ಆನಂದ ಸ್ವರೂಪದಲ್ಲಿ ವಿಶ್ರಾಂತಿಯನ್ನು ಅನುಭವಿಸಬೇಕು. ಶ್ರವಣ ಮನ ನಿಧಿಧ್ಯಾಸನ ಇಲ್ಲದ ಮೂಲಕ ನಮಗಿದು ಸಮಾಧಾನ ಇಲ್ಲದಂಗಾಗಿದೆ. ನಾನು ಮುಕ್ತನಿದ್ದೇನೆಂದು ಸಿಕ್ಕಂತೆ ಇಂದ್ರಿಯಗಳನ್ನು ನೀನು ಹರಿಬಿಟ್ಟರೆ ನಿನ್ನ ಅಶಾಂತಿಯು ಎಂದಿಗೂ ಹೋಗಲಾರದು. ಯಾರಿಗೆ ಯಾವುದರ ಧ್ಯಾನ ಹತ್ತೈತಿ ನೋಡು ಅವ್ರಿಗೆ ಅದೇ ಸಿಗ್ತೈತೆ ನೋಡ್ರಿ. ಗಂಡ ಶರೀರ ಇದ್ದವ ಹೆಣ್ಣು ಶರೀರ ನೆನಪು ಮಾಡ್ತಿರ್ತಾನೆ, ಹೆಣ್ಣು ಶರೀರ ಇದ್ದಾಕಿ ಗಂಡ ಶರೀರ ನೆನಪು ಮಾಡ್ತಿರ್ತಾಳೆ. ಗಂಡು ಹೋಗಿ ಹೆಣ್ಣಾಗಿರ್ತೈತಿ, ಹೆಣ್ಣು ಹೋಗಿ ಗಂಡಾಗಿರ್ತೈತಿ. ಆದ್ರೆ ಆನಂದ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಹಂಗಾರೆ ಏನು ನೆನಪು ಮಾಡಿದ್ರೆ ನಮ್ಗೆ ಆರಾಮ ಇರ್ತೈತಿ, ಏನು ನೆನಪು ಮಾಡಿದ್ರೆ ನಮ್ಗೆ ಶರೀರ ಇರ್ತೈತಿ? ನೀವೇ ವಿಚಾರ ಮಾಡಿ ನೋಡ್ಕೊರಿ. ಆನಂದ ನೆನಪು ಮಾಡೋದು ಬಿಟ್ಟು ಮಾನ್ಯ ನೆನಪು ಮಾಡಿದ್ರೆ ಆನಂದ ಹೆಂಗಿರ್ಬೇಕು? ಆನಂದ ನೆನಪು ಮಾಡಿದ್ರೆ ಆನಂದ ಇರ್ತೈತಿ. ಹಂಗಾರೆ ಆನಂದ ನೆನಪು ಎಲ್ಲ ಕಲ್ಪನಾ ಸರಸೋದು. ಮನಸ್ಸಿನೊಳಗೆ ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆನಂದದ ನೆನಪಿನಾಗೆ ಇರಾಕ್ ಬರ್ತೈತಿ. ಆ ಅಭ್ಯಾಸ ನಿರಂತರ ನಡಿಬೇಕು ನೋಡ್ರಿ. ಆಂತರಿಕವಾಗಿ ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ತನ್ನ ಭಾವ ಅನ್ನೋದು ಆನಂದದ ಭಾವ ಇರ್ತದೆ. ಮುಂಜಾನೆಯಿಂದ ಸಂಜೆ ತನಕ ಏನು ನಡೆಸಿದ ಆರಾಮಿರೋ ದಶೆಯಿಂದ? ವಿಷಯಗಳ ಬೆನ್ನು ಹತ್ತಿರಲ್ಲ. ಕಾಮನ ಕಾಟ ತಪ್ಪಿಸ್ಕೊಳಕ್ಕಾಗೈತೇನ? ಕಾಮನ ತೃಪ್ತಿ ದಶೆಯಿಂದ ಅಕಲಿಗೆ ಅಕಲ ಹಾಕಿ ಇನ್ನೇನೋ ವಿಚಾರ ಮಾಡ್ತಿ. ತೃಪ್ತಿ ಪಡಿಸೋಕ್ಕಾಗೈತೇನ ಅವನ್ನ? ಕಾಮನನ್ನು ತೃಪ್ತಿಪಡಿಸಿದವ್ರು ಯಾರದಾರ ಜಗತ್ನ್ಯಾಗ? ಕಾಮನನ್ನು ಹಿಂದಕ್ಕೆ ಸರಿಸಿ ರಾಮನ್ನು ಹೊಂದಬೇಕನ್ನೋರು ಎಷ್ಟು ಮಂದಿ ಇದ್ರಿ? ಕಾಮನ ಕೈಯಾಗ ಸಿಕ್ಕಿ ಅಂದ್ರೆ ಭಾಳ ಕಠಿಣ, ಅದು ಕಡೆಗೆ ಬರೋದು ಭಾಳ ಕಠಿಣ. ಪ್ರಪಂಚದ ಗರ್ವಿಕೆಯಿಂದ ಅನೇಕ ಹೀನ ದುರ್ಗುಣಯುಕ್ತನಾದ ಬದ್ಧನ ಮುಖ ನೋಡಿದರೂ ಸಹ ದೋಷ ಬರುತ್ತದೆ ಅಂತ. ಬರೀ ಅದಕ್ಕೆ ಬಡ್ಕೋದು, ಅದು ಬಾಳೆ ಬದುಕು ಅದೇ ಹೇಳ್ತಿರ್ತೈತಿ. ಇಲ್ಲಿ ಬಂದನು ಅದೇ ಸುದ್ದಿನ, ಮತ್ತೊಂದು ಏನು ಇಲ್ಲ. ಏನು ಉಂಡಿರ್ತೈತಿ ಅವ ಡರಿಗೆ ಬರ್ತಾವಿಲ್ಲ, ಅದನ್ನ ಮಾತಾಡೋದು ಬರೀ ಹಳೆ ಅದನ್ನ ಮಾತಾಡ್ತೈತಿ. ಬ್ಯಾಡಪ್ಪ, ಇನ್ನು ಸುದ್ದಿ ತೆಗೆದು ಬೇಡ, ಯಾವಾಗಲೂ ಆತ್ಮಚಿಂತನದ ಅಭ್ಯಾಸ ತಗೋನು ಅಂತ. ಇಲ್ಲಿ ಹೇಳೋದು ಕೇಳೋದು ಅಭ್ಯಾಸ ಮಾಡ್ಬೇಕಿಲ್ಲ. ಇಲ್ಲಿ ಬಂದು ಅದನ್ನ ಮಾಡಿ ಇಲ್ಲಿ ತಂದು ಹಚ್ಚವನ, ಇಲ್ಲಿ ತಂದು ನೀವು ತೊಗೊಂಡು ಹೋಗ್ಬೇಕು, ಅಲ್ಲಿ ತಂದು ಇಲ್ಲಿ ಹಚ್ಬೇಕು.
ಪ್ರಪಂಚದ ಗರ್ವಿಕೆಯಿಂದ ಅನೇಕ ಹೀನ ದುರ್ಗುಣ ಯುಕ್ತನಾದ ಬದ್ಧನ ಮುಖ ನೋಡಿದರೂ ಸಹ ದೋಷ ಬರುತ್ತದೆ ಅಂತ. ಸಂಪನ್ನರ ಮುಖ ನೋಡಿದರೆ ಕೆಟ್ಟ ಭಾವ ಬರ್ತದೇನೆ. ಅಲ್ಲಿ ದುಷ್ಟರ ಮುಖ ನೋಡಿದಾಗ ಕೆಟ್ಟ ಭಾವನೆ ಬರ್ತದೆ. ದುಷ್ಕೃತಿಗಳನ್ನು ಮಾಡೋರೇ ದುಃಖದಾಗ ಬಿದ್ದು ಹೊಳೆಡವ್ರು. ಪರಹಿತ ಕಾರ್ಯಗಳನ್ನು ಮಾಡೋರು ನೋಡ್ರಿ ನೀವು, ಏನು ಅವ್ರ ಎಂತಹ ಸ್ಥಿತಿ ಬರ್ತದೆ. ಅವರಿಗೆ ಉತ್ತಮ ಗತಿ ಆಕೈತಿ ಪರಹಿತ ಮಾಡೋದು. ಪರಹಿತ ಮಾಡ್ಬೇಕನ್ನೋದು ಎಷ್ಟು ಜನರಿಗೆ ಉಳ್ದೈತಿ ಇದ್ರಾಗ. ಒಂದು ಪೈ ಪಾವನೆಯರ ಖರ್ಚು ಮಾಡಕ್ ತಯಾರಿದ್ರೆ ಇನ್ನೊಬ್ಬರ ಹಿತಕ್ಕೋಸ್ಕರ ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ. ಏನು ದೊಡ್ಡ ಕಮಾಯಿ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಈ ಶರೀರದ ಸಾರ್ಥಕತೆ ಆಗ್ಬೇಕಂದ್ರೆ ಇನ್ನೊಬ್ರಿಗೆ ಹಿತ ಆಗ್ಬೇಕಿದೆ, ಶರೀರ ಉಪಯೋಗ ಬಿಡ್ಬೇಕಂತ. ಜಗತ್ತಿಗೆ ಈ ಶರೀರ ಉಪಯೋಗ ಬಿತ್ತಂದ್ರೆ ಜಗತ್ತ ಕೃತಜ್ಞತೆಯಿಂದ ಈ ಶರೀರವನ್ನು ಸಂಭಾಳಿಸ್ತದೆ. ಬರೇ ನಿಮ್ಮ ಮನೆಯವ್ರಿಗೆ ಎಷ್ಟೋ ಉಪಯೋಗ ಮಾಡ್ಕೊಂಡ್ರೆ ಅವ್ರು ನೋಡಿರು ಇಲ್ಲ ಅಂದ್ರೆ ಇಲ್ಲ. ನೀ ಎಷ್ಟು ಕಾಜಿಂದ ಬಾಳೆ ಮಾಡಿ ಇದನ್ನು ದುಡಿದು ಗಳಿಸಿಟ್ಟೋದು ಅವ್ರೇನು ಹೇಳಕ್ ಬರೋದು. ನೋಡಿರು ಇಲ್ಲ ಅಂದ್ರೆ ಇಲ್ಲ. ಯಾರು ನೋಡ್ಬೇಕು ನೀನು? ನಂಬ್ಕೊಂಡು ಕುಂತಿ ಅವನ್ನೆಲ್ಲ ಸ್ಥಿರವಾದದ್ದು ಇವು ಸುಖರೂಪ ಅಂತ ತಿಳ್ಕೊಂಡು ಮೂರ್ಖರು ಅಂತ. ನೀರ ಮುಳುಗಿರೋದು ಪಾಪ ಹೋಗಕ್ಕದೆ ಮೈಯಾಗಿನ ಹೆಡಸನ್ರಿ ಅದು. ತೊಳ್ಕೊಂಡು ಹೋಗತ್ತೇನ ಅದು? ಯಾವ ವೇಳೆಗೆ ಈ ಶರೀರ ಹೋಗತ್ತೀವಿ ಹೇಳಿಕ್ ಬರುದಿಲ್ಲ. ಅದಕ್ಕೆ ಮೊದಲೇ ನಿನ್ನ ಕೆಲಸವನ್ನು ಮಾಡ್ಕೊ. ಎದಕ್ಕೆ ಬಂದಿ ಅನ್ನೋದನ್ನು ತಿಳ್ಕೊ. ಸುಮ್ಮನ ಸ್ವರೂಪದ ನೀನು ಉಳ್ಕೊಂಡ್ಬಿಡ ನೀ. ಹೊರಗೆ ಬಂದರೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಒಳಗೆ ಆತ್ಮಭಾವದೊಳಗೆ ನೆಲೆಯಾಗಿ ಮನಸ್ಸನ್ನು ನಿಲ್ಲಿಸೋ ಪ್ರಯತ್ನವನ್ನು ಮಾಡು. ಇದೇ ನಮ್ಮ ಕರ್ತವ್ಯ. ನೀ ಏನು ಮಾಡ್ತೀಯ ದಾಖಲಾತಿ ಆಕೈತಿ ನೋಡಿ. ಇದ ಮನುಷ್ಯನ ಜನ್ಮದವ್ರು ಪೀಡಾ ಕೊಟ್ಟದ್ದು ಪೀಡಾ ಆಕೈತಿ, ಇನ್ನೊಬ್ರಿಗೆ ಹಿತ ಮಾಡಿದ್ ನಿನಗೆ ಹಿತ ಆಕೈತಿ. ಗಣಪತಿ ತಂದ ನೀರೊಳಗೆ ಬೆಂಕಿಯಾಗ ರೊಕ್ಕ ಯಾಕೆ ಹಾಕ್ತೀರಿ? ಅದರಿಂದ ಏನು ಪುಣ್ಯ ಬರ್ತೈತಿ ನಿನಗೆ? ಯಾರು ವಿಘ್ನಗಳು ಹೋಗ್ಯಾವು? ಅದ ರೊಕ್ಕ ರೋಗಿಗಳಿಗೆ ಔಷಧ ಕೊಟ್ರೆ ಹೆಂಗಾಕಿತ್ತು? ಕೊಡ ನಾನು ಹೌದಿಲ್ಲ, ಮಜಾ ಮಾಡೋದು ನಾನು. ರಾಜ ಮಹಾರಾಜರ ವೈಭವನ ಹೇಳ ಹೆಸರಿಲ್ಲದ ಹೋದಾಗ ನಿನ್ನ ವೈಭವದ ಬಿಸಾಟೇನು? ಸದ್ವಸ್ತುವನ್ನು ಹೊಂದಬೇಕೆನ್ನುವಂಥ ಉತ್ಕಟ ಇಚ್ಛಾ ಯಾವಾಗಾಗ್ತದೆ? ಅವ ಸಂತರ ಸಂಘವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದೈವಾನುಗ್ರಹ ಇದ್ದರೆ ಮಾತ್ರ ಸಂತರ ಸಂಘ ಲಭಿಸ್ತದೆ. ನಿಜವಾದ ಶಾಂತಿ ಸಮಾಧಾನ ಹೊಂದಬೇಕು. ನಾವು ಜಡಭಾವನೆಲ್ಲ ಕೈ ಬಿಡಬೇಕು, ಜಡ ಸಂಘವನ್ನು ವರ್ಜಿ ಮಾಡಬೇಕಾಗೈತಿ. ವೈರಾಗ್ಯ ಸೂತ್ರ ಯಾವಾಗ ಶುರು ಆಕೈತಿ ನೋಡ್ರಿ, ಅವಾಗ ನಮಗೆ ಸಮಾಧಾನ. ಅಂದ್ರೆ ತ್ಯಾಗ ಬಿಟ್ಕೋಂತ ಬಂದಾಗ ಎಲ್ಲವನ್ನ ಕಳೆದು ಉಳಿಮೆ ಬಿಡಲಿಕ್ಕೆ ಬಾರದಂಥ ವಸ್ತುನ ನಾನು ಅದೇನಂತ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವನ್ನ ತಿಳಿದು ನೀ ಬಿಡಬಹುದು. ಆದರೆ ಬಿಡಲಿಕ್ಕೆ ಬಾರದಂಥ ವಸ್ತುನ ನಾನು ಅನ್ನೋದು ಅಹಂಕಾರ ತ್ಯಾಗ. ಅಹಂಕಾರ ಮಮಕಾರ ತ್ಯಾಗ ಭಾಳ ಕಠಿಣ ಅದ. ಏನು ವೈರಾಗ್ಯದ ಸೂತ್ರ ಯಾವಾಗ ಶುರು ಆತು ಅವಾಗ ನಿನಗೆ ನೆಮ್ಮದಿ ನೋಡ್ರಿ.
ಮೊದಲ ತೀವ್ರ ವೈರಾಗ್ಯವನ್ನು ಹೊಂದು, ಈ ಸಂಸಾರದಿಂದ ಮೊದಲ ಬಿಡುಗಡೆಯನ್ನು ಹೊಂದು. ಅಶೋಚಾನನ್ಯ ಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಸತೆ ಗತಾಸೂನ ನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ. ನೀನು ಶೋಕಿಸಲು ಯೋಗ್ಯವಲ್ಲದವರನ್ನು ಕುರಿತು ಶೋಕ ಮಾಡ್ತಕ್ಕಂಥ ಏನು ಮತ್ತು ಜ್ಞಾನಿ ಮಾತಾಡ್ತೀವಿ. ಪಂಡಿತರು ಸತ್ತವ್ರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಆಗಲಿ ಯಾವುದೇ ಥರದ ಚಿಂತೆ ಮಾಡಕ್ಕೆ ಹೋಗೋದು. ಚಿಂತೆ ಮಾಡಿದರೆ ಎಲ್ಲರದು ಚಿಂತೆ ಮಾಡು. ಎಲ್ಲ ನಂದನ್ನ ಇಲ್ಲ ಯಾವುದು ನಂದಲ್ಲ, ಎರಡ ಆಪ್ಷನ್ ನೋಡು. ಎಲ್ಲ ನಂದನ್ನು ಇಲ್ಲ ಯಾವುದು ನಂದಲ್ಲ ಅಂತ. ಜಗವೆಂದುಡುಂ ತಾನೇ ಜಗದೀಶನುಂ ತಾನೇ ಜಗದಾತ್ಮರೆಲ್ಲರೂ ತಾನೇ ಎಂದು ಭಗವಾತನೇ ಉತ್ತಮನು ನೋಡ. ಎಲ್ಲ ನಾನು, ಎಲ್ಲ ನನ್ನ ಸ್ವರೂಪನ ಅಂತ ಯಾವ ತಿಳ್ಕೊಂತಿರ್ತಾನೆ. ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಎಲ್ಲ ಜೀವಿಗಳು ನನ್ನ ಸ್ವರೂಪಗಳ, ನಾನಾ ಅಲ್ಲದೇನೆ ಅಂತ. ಯಾರಿಗಾರ ಏನಾರ ಅಂದ್ರೆ ನಿನಗ ಹಾನಿ ಅದ, ಏನಾರ ಮಾಡಿದ್ರೆ ನಿನಗ ಹಾನಿ, ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ನಿನಗೆ ಅಲ್ಲಿ ನಿನಗೆ ನೀ ಮೋಸ ಮಾಡ್ಕೊಂಡಂಗ. ಎಲ್ಲವೂ ನಿನ್ನ ಸ್ವರೂಪನ ಅದ. ಇವೆಲ್ಲ ತೋರೆ ಅಡಗುವಂದಿಂದ ಇವು ಯಾವುವು ನೀನಲ್ಲ ಅಂತ ತಿಳಿದ ಬಿಡಲಿಕ್ಕೆ ತೋರದೆ ಅಡಗದೆ ಇದ್ದಂಥ ವಸ್ತು ಯಾವುದು ಅದ ನಾನು ಅದೇನಂತ ಅವನ ನೀತಿಗಳದ ನಿಂತು ನೋಡ್ಕೊ. ಅಲ್ಲಗಳದು ಬಿಡಲಿಕ್ಕೆ ಬಾರದಂಥ ವಸ್ತು ನೀನದೇ. ನಿನ್ನ ಬಿಟ್ಟು ನಿನಗಿರಾಕತ್ತೇನ? ಇವೆಲ್ಲ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವನ್ನು ಕೈ ಬಿಟ್ಟು ಇರ್ಲಿಕ್ಕೆ ಬರ್ತೈತಿ ನಿನಗೆ. ನೀ ಇಲ್ಲದಂಗೆ ಯಾವಾಗಕ್ಕೆ ಹೇಳ? ಯಾವಾಗಲೂ ಇದ್ದು ವಸ್ತು ನೀನು. ಶರೀರ ಬರ್ತೈತಿ, ಅದು ಹೊಕ್ಕೈತಿ. ಅವ್ರು ಹೋದ್ರಿ ಏನು ನೋಡಿ ಹೇಳ್ತಿ? ಶರೀರ ಹೋದ್ರ ಶರೀರ ತೋರಿದ್ದು ಅದು ಹೋಗೈತಿ. ಇದ್ದು ಇರು ಏನಾರ ತೋರಿತೇನೆ, ಅದು ಹೋಗೋದು ಬರೋದು ಮಾಡ್ತೈತೇನೆ? ಇಲ್ಲ, ಯಾವಾಗಲೂ ಇದ್ದದ್ದು ಅದು. ಏನು ಅದ್ರ ಕಡೆ ಲಕ್ಷ್ಯ ಇಲ್ಲ ನಮಗೆ. ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಕೊಡೋದಿಲ್ಲ. ಈ ಶರೀರ ತೋರಿಕೆ ದಶಿಂದ ಇಷ್ಟೆಲ್ಲ ಇದನ್ನು ಹೆಂಗೆ ನೆಟ್ಟಗೆ ಇಟ್ಕೊಂಡು ಸುಖ ಹೊಂದಬೇಕು ಅನ್ನುವಂಥ ಲವಲೌಕಿ ಆಶೆ ಐತಲ್ಲ, ಎಲ್ಲ ದುಃಖಕ್ಕೆ ಮೂಲ ಕಾರಣ. ಇದು ಇಲ್ಲೇ ನಮ್ಗೆ ಇರಾಕ್ ಬರ್ತೈತೆ ಅನ್ನೋದನ್ನು ಕಂಡು ಹಿಡಿದ್ರು ಋಷಿಮುನಿಗಳು. ಜಗತ್ತಿನ ಯಾವ ವಸ್ತುಗಳ ಸಂಪರ್ಕ ಇಲ್ಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತೆ. ಆರಾಮ್ ಇರಾಕ್ ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆ ಇಲ್ಲ. ಅಂದಿಂದ ಅವುಗಳನ್ನು ಸಂಗ್ರಹ ಮಾಡೋ ಕೆಲಸ ಏನೈತಿ? ಅದಕ್ಕೆ ಬಿಡೋದು. ಬಿಟ್ಕೊಂತ ಹೋದಾಗ ನಿನಗೆ ಆರಾಮತ್ತೆ. ಒಳಗೆ ತುಂಬ್ಕೊಂತ ಕುಂತೆ ಅಂದ್ರೆ ಇದ್ದು ಜಗ ಸಹಿತ ಇರೋದು, ಉಸಿರಾಡಕ್ಕೆ ಸಹಿತ ಸಿಗೋದು ನಿನಗೆ. ಏನು ನಿದ್ದೆಯೊಳಗೆ ಹೆಂಗೆ ಕನಸು ಬಿದ್ದಿರ್ತೈತಿ ಹಂಗೆ ಅವಿದ್ಯಾ ಮಬ್ಬಿನೊಳಗೆ ಈ ಎಚ್ಚರಿಕೆಯನ್ನು ಕನಸು ಬಿದ್ದೈತಿ. ಕನಸಿನಿಂದ ಎಚ್ಚರ ಆಗೋ ಮಟ್ಟ ಕನಸು ಕರೆನ ಅನ್ನಿಸ್ತದೆ. ಯಾವಾಗ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ನೀವು ಹೊಂದಿದಿ ಅವಾಗ ಇದು ಈ ವ್ಯಾವಹಾರಿಕ ಎಚ್ಚರಿಕೆನೂ ಇದು ಒಂದು ಕನಸಾಗಿ ಹೋಗ್ಬಿಡ್ತದೆ. ವಿಷಮ ಸಂಸಾರವಿದನು ಕನಸು ಎಂದು ಅರಿಯಂದ. ಇದು ಇದ್ದದ್ದ ಜರಾಗಿದ್ದರೆ ಯಾವುದೇ ಜ್ಞಾನದಿಂದ ಇದನ್ನು ತೆಗೆದು ಹಾಕಕ್ಕೆ ಆಗತ್ತಿದ್ದಿಲ್ಲ ನಮಗೆ. ಇದು ಖರೇನ ಆಗಿದ್ರೆ, ಇದು ಸುಳ್ಳು ತುಷಿ ತೋರ್ಕೆ ನಿನ್ನಲ್ಲಿ ತೋರಿ ಅಡಗ್ತದೆ. ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ ಅಂತ ನಿನ್ನ ಕಲ್ಪನಾದಾಗಿದೆ ತೋರ್ತದೆ. ಜೀವದನ ಈಶೈತಿ, ಈಶಾದನ ಜಗತ್ತೈತಿ ಅನ್ನೋದು ಭ್ರಾಂತಿ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡಿಕೊಂಡಾಗ ನಿನಗೆ ಶಾಂತಿ. ನಿನ್ನ ಹೊರತು ಏನೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ, ಅದಕ್ಕೂ ಅಸ್ತಿತ್ವವಿಲ್ಲ. ಯಾವಾಗಲೂ ಇದ್ದು ವಸ್ತು ನೀನದೇ ಅಂತ. ಕೆಟ್ಟಲಾರ್ದಂಥ ವಸ್ತು ಅದೀವು ನೀನು. ಈ ಕೆಟ್ಟು ಹೋಗೋ ಎಲ್ಲ ಇವು ನಾಶ ಆಗಿ ಹೋಗೋ ಉಪಯೋಗ ಇಲ್ಲ. ಅವು ನಾನು ನಂದಂತೀಯಲ್ಲ, ಅವು ಕೆಟ್ಟಲಾರ್ದಂಥ ವಸ್ತು ನೀನದಿ. ಕೆಟ್ಟು ಹೋಗು ನಾನು ನನ್ನದು ಅಂತ ತಿಳ್ಕೊಂಡು ನಾವು ಶಾನೆ ಅನ್ನೋ ದಡ್ಡನಿ ಅಜ್ಞಾನಿ ಅಲ್ಲವೇ ಜೀವನಿ ನೀನು ಸುಜ್ಞಾನಿ ಎಂದು ನುಡಿಬರೇ ನೀನು. ನೀ ಎಷ್ಟು ಜನ್ಮ ಇವು ನಾನು ಅಂತ ತಿಳ್ಕೊಂಡ್ರು ಇವು ನೀನು ಆಗಕ್ಕೆ ಶಕ್ಯನೇ ಇಲ್ಲ. ನೀನೇ ಬೇರೆ, ಇವ ಬೇರೆ. ಏನು ನೀ ಎಲ್ಲವನ್ನು ಅರಿತಕ್ಕಂಥ ಅರುವ ನೀನು, ಇರುವ ನೀನು, ಆನಂದ ಸ್ವರೂಪನ ನೀನು.
ನೀ ಎಲ್ಲದನ್ನ ಹಿಡ್ಕೊಂಡು ಕುಂತು ಬಿಟ್ಟಿಯಲ್ಲ ಇವನ್ನೆಲ್ಲ. ದಲ್ಲಿ ನಿನಗೆ ದುಃಖ ಬಿಡವಲ್ಲ. ನೀವು ಸಂಬಂಧ ತಪ್ಪಿಸ್ಕೊಳ್ಳೋದನ್ನೆಲ್ಲ ಅನಾತ್ಮ ಸಂಬಂಧವನ್ನು ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿ. ಅಂದರೆ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ನೀವು. ಬರೇ ವಿಷಯ ಚಿಂತನದೊಳಗೆ ಎಷ್ಟೋ ಶರೀರಗಳು ಹೋಗಿಬಿಟ್ಟವು ನೋಡಿ. ವ್ಯರ್ಥ ಕಳೆದೆಯಲ್ಲೋ ಮನುಷ್ಯನ ಜನ್ಮ. ಎಷ್ಟು ಜನ್ಮದಾಗ ಹುಟ್ಟಿ ಬಂದರೂ ನಿನಗೆ ಸಿಗಲಾರದಂಥ ರಹಸ್ಯ, ಜನ್ಮ ಜನ್ಮಾಂತರಕ್ಕೂ ದೊರಕಲರಿಯದ ರಹಸ್ಯ. ನಿನ್ನ ನಿಜವನ್ನು ನೀ ತಿಳ್ಕೊಂಡ್ಬಿಟ್ರೆ ನೀ ಹುಟ್ಟಿದ್ದಕ್ಕೂ ಸಾರ್ಥಕ ಆತ್ವಂತ. ಸಾಧಕನು ಜ್ಞಾನ ವಿಚಾರಗಳಿಂದ ಆತ್ಮನಿಶ್ಚಯವನ್ನು ಬಲಿಸಿದನು, ಆಪ್ತ ತುಡುಗರಿಂದ ಬಿಡಿಸಿಕೊಂಡನು. ಸಾಧಕನು ಮನಸ್ಸನ್ನು ಆನಂದದಲ್ಲಿ ನೆಲೆಗೊಳಿಸಿ ದುಃಖವನ್ನೇ ದುಃಖಕ್ಕೀಡು ಮಾಡಿದನು. ವಿವೇಕನ ನೋಡ್ರಿ ಸಾಧನ. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ತನ್ನ ನಿಜಾನಂದದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸುಖದಿಂದ ಇರ್ಬೇಕನ್ನೋಂಗಿದ್ರೆ ಈ ಬಾಹ್ಯ ಜಗತ್ತಿನ ಹಂಗ ಹರಿದ ನಿಂತಾಗ ಕೆಲಸ ಆಕೈತಿ ನೋಡ್ರಿ. ದುಃಖಿ ಆಗೋದು ಭಾಳ ಹಗರದ, ಸುಖ ಹೊಂದೋದು ಭಾಳ ಕಠಿಣ. ಸಂಶಯ ಹೋಗಿತ್ತೆ ಅಂದ್ರೆ ಇಹಲೋಕ ಮತ್ತು ಪರಲೋಕದ ಚಿಂತೆ ಕಳೆದಿರ್ಬೇಕು ನಿನಗೆ. ಅಂದ್ರೆ ಅದು ಸಿದ್ಧನ ಲಕ್ಷಣ. ಎದರ ಬಗ್ಗೆನೂ ನಿನಗೆ ಇರಬಾರ್ದು ಸಂಶಯ. ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನೆ ಇವೆಲ್ಲ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದಿಂದ ನಿವಾರಣೆ ಆಕ್ಕವು ನೋಡ್ರಿ. ಅದಕ್ಕೆ ನಾವು ಇದನ್ನು ತಪ್ಪದೇ ಕೇಳಬೇಕು. ಶ್ರವಣ ಮಾಡಿದ್ದನ್ನು ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಶ್ರವಣದಿಂದ ಸಂಶಯ ನಿವಾರಣೆ ಆಕೈತಿ, ಮನನದಿಂದ ಅಸಂಭಾವನೆ ಹೋಗ್ತೈತಿ, ನಿಧಿಧ್ಯಾಸನದಿಂದ ವಿಪರೀತ ಭಾವನೆ ನಿವಾರಣೆ ಆಕೈತಿ. ನಾನೇ ಆನಂದ ಸ್ವರೂಪ ಇದ್ದೇನೆ ಅನ್ನುವಂಥ ಅನುಭವ ನಮಗೆ ಗಟ್ಟಿ ನಿತ್ಯ ನಾವು ಶ್ರವಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ. ನಾವು ಶ್ರವಣ ಮಾಡ್ತೀವಿ, ಮಾಡಿದ್ದನ್ನು ಇಲ್ಲೇ ಬಿಟ್ಟು ಮತ್ತೆ ಮರೆತು ಹೋಗಿ ಮತ್ತು ಅದ ಎಳಕ ಬಂದು ನೆನಪಾಗೋದು. ಅಲ್ಲಿ ಮಠ ಬರೇ ಬಾಳೆ ದೇಶ ಅದ್ರ ಕೇಣಿಕೆ ಹಾಕುವಂತ ಕುಂತು ಬಿಡ್ತದೆ. ಏನು ಎಲ್ಲ ಗಾಳಿ ಗೋಪುರ ನೀವು ಮಾಡಿದ್ದೆಲ್ಲ ಅದಿಲ್ಲ, ವ್ಯರ್ಥ ನೀವು ಮಾಡಿದ್ದೆಲ್ಲ ನಿರರ್ಥಕ ಶ್ರಮ. ಅದಕ್ಕೆ ನಿಜವನ್ನ ತಿಳ್ಕೊಬೇಕನ್ನೋರು ಯಾರೂ ಅಲಕ್ಷ್ಯ ಮಾಡದ ಮೊದಲು ಈ ಕೆಲಸ ಮಾಡ್ಬೇಕು. ನಿಜದ ಕಡೆ ಲಕ್ ಕೊಡ್ಬೇಕು. ನಮಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ್ಬೇಕು. ಕೇಳಿ ಅದನ್ನು ಅನುಭವಕ್ಕೆ ತಗೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಈ ಶರೀರ ಹೋಗೋದ್ರೊಳಗೆ ಮೊದಲು ಮಾಡ್ಕೋ ಕೆಲಸ. ಸ್ವಲ್ಪರ ಈ ಸಂಸ್ಕಾರ ನಿನ್ನಲ್ಲಿ ಜಾಗೃತ ಆಗಿತ್ತಂದ್ರೆ ಉತ್ತರೋತ್ತರ ಜನ್ಮ ಬರ್ತದೆ. ಅದು ಅಭ್ಯಾಸ ಮುಂದುವರ್ಸಕ್ಕೆ ಬರ್ತೈತಿ. ಇಲ್ಲ ಹೀನ ಜನ್ಮ ಬಂತಂದ್ರೆ ಬಾಕಿ ಜನ್ಮದಾಗ ಇದನ್ನು ಮಾಡ್ಕೊಳಕ್ಕೆ ಬರೋದಿಲ್ಲ. ಮನುಷ್ಯನ ಜನ್ಮನ ಬೇಕಿದೆ. ಇದನ್ನು ನಾವು ಹೊಂದಬೇಕಾಗ್ತಾನೆ. ಬೇರೆ ಜನ್ಮಕ್ಕೆ ಅವಕಾಶನೇ ಇಲ್ಲ. सकल साधु संत